ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಇರುವಂಥದ್ದಾಗಿದೆ. ಯೋಹಾನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ ಬಹು ಮುಖ್ಯವಾಗಿರುವಂಥ ಅಧ್ಯಾಯ. ಅದರಲ್ಲಿ ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಇರುವಂತಹ ಸಂಬಂಧದ ಕ್ರಮಗಳು ಅದರ ಕುರಿತಾಗಿ ಸ್ಪಷ್ಟವಾಗಿ ತೋರಿಸಲ್ಪಟ್ಟಿದೆ. ಅದರಲ್ಲೂ ವಿಶೇಷವಾಗಿ 16ನೇ ವಾಕ್ಯ ದೇವರ ಉದ್ದೇಶ, ತಮ್ಮ ಮಕ್ಕಳ ಕುರಿತಾಗಿರುವ, ತಮ್ಮ ಜನಗಳ ಕುರಿತಾಗಿರುವ ದೇವರಿಗೆ ಏನು ಉದ್ದೇಶವಿದೆ, ಆ ಉದ್ದೇಶವನ್ನು ನಮಗೆ ಹೇಳುವಂಥದ್ದಾಗಿದೆ. ಇದು ಅಪೊಸ್ತಲರು ಹೇಳಿರುವಂತಹ ಒಂದು ಮಾತಲ್ಲ, ಯೇಸು ಹೇಳಿರುವಂಥ ಒಂದು ಮಾತು. ನೇರವಾಗಿ ಅವರು ಹೇಳಿರುವುದನ್ನು ಕೇಳಿ ಬರೆದಿದ್ದಾರೆ. ಯೇಸು ಏನು ಹೇಳ್ತಾರೆ ಗೊತ್ತಾ? ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಇವತ್ತು ದೇವರು ನಿಮ್ಮನ್ನು ಕರೆದಿದ್ದಾರೆ ಎಂದರೆ ನೀವು ಹೋಗಿ ಅವರನ್ನು ಹುಡುಕಿ ಬಂದಿಲ್ಲ. ನಮಗೆ ಹೊರತೋರಿಕೆಯಲ್ಲಿ ಕಾಣಿಸುತ್ತೆ, ನಾನು ಹುಡುಕಿದೆ, ಪ್ರತಿ ಸ್ಥಳವನ್ನು ದೇವರನ್ನು ಹುಡುಕಿದೆ, ಕೊನೆಯದಾಗಿ ಒಂದು ಕೂಟದಲ್ಲಿ ನಾನಾಗಿ ಬಂದೆ, ಕಂಡು ಹಿಡಿದೆ. ಇಲ್ಲ, ಸತ್ಯವೇದ ಹೇಳುತ್ತದೆ, ನನ್ನಿಂದ ಅಲ್ಲದೆ ನನ್ನ ತಂದೆಯ ಬಳಿ ಒಬ್ಬನು ಬರುವುದಿಲ್ಲ. ಇಲ್ಲಿ ದೇವರು ನಿಮ್ಮನ್ನು ಮುಂತಿಳಿಸಿರುವುದರಿಂದಲೇ ನಿಮ್ಮನ್ನು ಅವರು ಆರಿಸಿಕೊಂಡಿದ್ದಾರೆ. ಯಾತಕ್ಕಾಗಿ ಆರಿಸಿಕೊಂಡಿದ್ದಾರೆ? ನೀವು ನನ್ನ ನಾಮದಿಂದ ತಂದೆಯನ್ನು ಕೇಳಿಕೊಳ್ಳುವುದು ಏನೋ ಅದನ್ನು ಅವರು ನಿಮಗೆ ಅನುಗ್ರಹಿಸುವ ಹಾಗೆ, ನೀವು ಹೋಗಿ ಫಲ ಕೊಡುವ ಹಾಗೆ, ನಿಮ್ಮ ಫಲ ನೆಲೆಯಾಗಿರುವಂತೆ ನಾನು ನಿಮ್ಮನ್ನು ಏರ್ಪಡಿಸಿದ್ದೇನೆ. ನಾನು ಯಾತಕ್ಕಾಗಿ ನಿಮ್ಮನ್ನು ಏರ್ಪಡಿಸಿದೆ? ಈ ಒಂದೇ ಒಂದು ವಾಕ್ಯದಲ್ಲಿ ನೋಡಿರಿ, ಎಷ್ಟು ಮುಖ್ಯವಾಗಿರುವಂತಹ ರಹಸ್ಯಗಳನ್ನು ದೇವರು ಪ್ರಕಟಿಸಿ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನಿಮ್ಮ ಒಂದು ಕರುವಿಕೆ ನಿಮ್ಮಿಂದ ಉಂಟಾದದ್ದಲ್ಲ, ಅದನ್ನು ನಾನೇ ಮಾಡಿದೆ. ನಿಮ್ಮನ್ನು ಕರೆದದ್ದು, ನಿಮ್ಮನ್ನು ಹೆಸರಿಡಿದು ಕರೆದದ್ದು, ನೀನು ಇವತ್ತು ನನ್ನ ನಾಮವನ್ನು ಅರಿತಿರುವಂಥದ್ದು ನಿನ್ನಿಂದ ಆದದ್ದಲ್ಲ, ನಾನು ಮಾಡಿದ್ದು. ಯಾತಕ್ಕಾಗಿ? ಎರಡನೇದಾಗಿ ಹೇಳ್ತಾರೆ, ನೀವು ನನ್ನ ನಾಮದಿಂದ ತಂದೆಯನ್ನು ಕೇಳಿಕೊಳ್ಳುವುದು ಏನಾಗಿದೆಯೋ ಅದನ್ನು ಅವರು ನಮಗೆ ಅನುಗ್ರಹಿಸುವಂತೆ. ಹಾಗಾದರೆ ದೇವರ ನಾಮದಲ್ಲಿ ನಾವು ಏನೇ ಕೇಳುವುದಾದರೂ ಕರ್ತನು ಅದನ್ನು ನಮಗೆ ಕೊಡಬೇಕೆಂದರೆ ಅದಕ್ಕೊಂದು ಕಂಡೀಷನ್ ಇದೆ. ಯಾವ ಕಂಡೀಷನ್? ಕೇಳಿಕೊಳ್ಳುವುದು ಯಾವುದೋ ಅದು ನಿಮಗೆ ಕೊಡುವ ಹಾಗೆ, ಕೊಡುವಂಥದ್ದಾಗಿ ಅವರು ಕೊಡಬೇಕೆಂದರೆ ನೀವು ಹೋಗಿ ಫಲವನ್ನು ಕೊಡಬೇಕು. ಹಾಗಾಗಿ ಫಲ ಕೊಡದೇ ಇರುವಂಥವರು ಪ್ರಾರ್ಥನೆ ಮಾಡುವಾಗ ಕರ್ತನಿಂದ ಕರೆಯಲ್ಪಟ್ಟಿರ್ತಾರೆ, ಆದರೆ ದೇವರಿಗಾಗಿ ಯಾವ ಫಲವನ್ನು ಕೊಡುವುದಿಲ್ಲ. ಫಲವಿಲ್ಲದಿರುವ ಒಂದು ಜೀವಿತ. ಆದರೆ ಏನು ಮಾಡ್ತಾರೆ? ಯಾವುದೋ ಒಂದು ಆತುರಕ್ಕೆ ಮುಂದಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರ ಹೆಸರನ್ನು ಹೇಳಿ, ದೇವರ ನಾಮವನ್ನು ಹೇಳಿ, ಉಪವಾಸ ಮಾಡುತ್ತಾ, ಮೊಣಕಾಲನ್ನೂರುತ್ತಾ, ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ನೋಡಿದ್ರೆ ಆ ಪ್ರಾರ್ಥನೆಗೆ ಪ್ರತಿಫಲ ಇರುವುದಿಲ್ಲ. ಬಹುತೇಕವಾಗಿ ಪ್ರಾರ್ಥಿಸುತ್ತಾರೆ, ಆದರೆ ಅವರು ಕೇಳಿದ ಕಾರ್ಯ ಯಾವುದು ನಡೆಯುವುದಿಲ್ಲ. ಕಾರಣ ಏನಂತ ಕೇಳೋದಾದರೆ, ಫಲ ಕೊಡುವಂತಹ ಪ್ರಾರ್ಥನೆಯನ್ನೇ ದೇವರು ಕೇಳುತ್ತಾರೆ. ಅವರೊಳಗೆ ಆತ್ಮಿಕವಾಗಿರುವ ಫಲವಿರಬೇಕು. ಫಲ ಕೊಡದೇ ಇರುವವನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಅವರು ಹೇಳ್ತಾರೆ, ನಾವು ಯಾತಕ್ಕಾಗಿ ಫಲ ಕೊಡಬೇಕು ಎಂದು ಹೇಳುವುದಾದರೆ, ನನ್ನ ಹೆಸರಲ್ಲಿ ನೀವು ಕೇಳುವಂಥವುಗಳನ್ನು ಹೊಂದಿಕೊಳ್ಳುವಂತೆ ಫಲವನ್ನು ಕೊಡಬೇಕು. ಹಾಗಾಗಿ ಜೀವನದಲ್ಲಿ ಫಲವಿಲ್ಲ, ಕರ್ತನು ಬಯಸುವಂತಹ ಯಾವ ಒಂದು ಬೆಳೆಯೂ ಇಲ್ಲ, ಅವನ ಜೀವನ ವ್ಯತ್ಯಾಸವಾಗಿರುವಂಥದ್ದಾಗಿದೆ. ಇಂಥವರು ಒಂದು ವೇಳೆ ತಮ್ಮನ್ನು ಕ್ರೈಸ್ತರು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೂ ಅಥವಾ ಭಾರವುಳ್ಳವರ ಹಾಗೆ ತೋರಿಸಿಕೊಳ್ಳುವುದಕ್ಕೂ ಉಪವಾಸ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಗೋಳಾಡಿದ್ರು, ಅತ್ತರು, ಆ ಪ್ರಾರ್ಥನೆ ಕೇಳಲ್ಪಡಲ್ಲ. ಹಾಗಾಗಿ ದೇವರ ನಂತರ ತಮ್ಮ ಮಕ್ಕಳನ್ನು ಯಾತಕ್ಕಾಗಿ ಕರೆದಿದ್ದಾರೆ ಅಂತ ಹೇಳ್ತಾರೆ. ಯಾತಕ್ಕಾಗಿ ಏರ್ಪಡಿಸಿದನು? ನಿನ್ನನ್ನು ಕರೆದು ನನ್ನ ಮಗ ಎಂಬುದಾಗಿ ಯಾಕೆ ಏರ್ಪಡಿಸಿದೆ? ನೀವು ಹೋಗಿ ಫಲವನ್ನು ಕೊಡುವಂತೆ, ನೀವು ಹೊರಟು ಫಲ ಕೊಡುವಂತೆ, ನೀವು ಕೊಡುವಂತಹ ಆ ಫಲ ನೆಲೆಯಾಗಿರುವಂತೆ ನಾನು ನಿಮ್ಮನ್ನು ಏರ್ಪಡಿಸಿದ್ದೇನೆ. ಹಾಗಾಗಿ ಇದರಲ್ಲಿ ಅವರು ಹೇಳಲು ಬರುವ ಕಾರ್ಯವೇನಂತ ನೋಡಿ, ಒಂದು, ನಾವು ಫಲವನ್ನು ಕೊಡಬೇಕು. ಎರಡನೇದಾಗಿ ಆ ಫಲಗಳು ನೆಲೆಯಾಗಿರಬೇಕು, ಒಳ್ಳೆ ಫಲವನ್ನು ಕೊಡಬೇಕು. ಆ ರೀತಿಯಾಗಿ ಎರಡು ಮುಖ್ಯವಾಗಿರುವ ಕಾರ್ಯಗಳಿಗಾಗಿ ಕರ್ತನು ತಮ್ಮ ಮಕ್ಕಳನ್ನು ಏರ್ಪಡಿಸಿರುವಂತೆ ಹೇಳಲ್ಪಟ್ಟಿದೆ. ಅದರಲ್ಲಿ ವಿಶೇಷವಾಗಿ ನೋಡುವುದಾದರೆ, ಕೆಲವರು ಏನು ಮಾಡ್ತಾರೆ? ಪ್ರತ್ಯೇಕ ಕಾಲದವರೆಗೂ ಒಳ್ಳೆಯ ಫಲವನ್ನು ಕೊಡ್ತಾರೆ. ಮೊದಲು ದೇವರನ್ನು ಸ್ವೀಕಾರ ಮಾಡಿಕೊಂಡು ಅವರೊಂದಿಗೆ ಇರುವಾಗ
ಮೊದಲು ಅವರು ತೋರಿಸುವಂಥ ವೈರಾಗ್ಯ, ಅವರು ತೋರಿಸುವ ದೇವರಿಗೋಸ್ಕರವಾಗಿ ಮಾಡುವ ಕಾರ್ಯಗಳು, ಅವರು ಕಳೆದುಕೊಳ್ಳುವುದಕ್ಕೆ ಸಮ್ಮತಿಸುವ ಕಾರ್ಯಗಳು, ತ್ಯಾಗಗಳು, ಇವೆಲ್ಲವನ್ನು ನೋಡುವುದಾದರೆ ಭಯಪಡ್ತೀವಿ, ಅಷ್ಟು ಮಟ್ಟಿಗಿರುತ್ತೆ. ಆದರೆ ಈ ಫಲವನ್ನು ನಿರಂತರವಾಗಿ ಕೊಡಲಾಗುವುದಿಲ್ಲ. ಸ್ವಲ್ಪ ದಿನ ಫಲ ಕೊಡ್ತಾರೆ, ಅನಂತರ ಹಾಗೆ ಸೋತು ಹೋಗಿ ಒಂದು ಸಾಧಾರಣ ಜೀವಿತದಲ್ಲಿ ಹಿಂದಿರುಗಿ ಹೋಗುತ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಆಗಾಗ ಫಲ ಕೊಡುವವರಿದ್ದಾರೆ. ಆಗಾಗ ಒಂದು ಭಾವನಾತ್ಮಕವಾಗಿ, ಒಂದು ಉದ್ವೇಗದಿಂದ ಇನ್ನು ಮುಂದೆ ದೇವರಿಗೆ ನಾವು ಸರಿಯಾಗಿ ನಡಿಬೇಕು, ಆ ರೀತಿ ಫಲ ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಕೂಡ ನಿರಂತರವಾದದ್ದಲ್ಲ. ಹಾಗಾಗಿ ದೇವರು ಯಾತಕ್ಕಾಗಿ ಏರ್ಪಡಿಸಿದ್ರು ಅಂದರೆ, ಫಲವನ್ನು ಕೊಡಬೇಕು, ಕೊಡುವಂತಹ ಫಲಗಳಲ್ಲಿ ನೆಲೆಯಾಗಿರಬೇಕು. ಅದು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಮಾರ್ಪಡಬಾರದು ಎಂಬುದಾಗಿ ಹೇಳಿದರು. ಸರಿ, ಫಲ ಎಂಬುದಾಗಿ ಮಾತಾಡ್ತೀವಲ್ವಾ? ಫಲಗಳು ಎಂದರೆ ಏನು? ಯಾವ ಫಲವನ್ನು ಕೊಡಬೇಕು ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಲ್ವಾ? ಹಾಗಾಗಿ ಫಲಗಳನ್ನು ಅರ್ಥ ಮಾಡಿಕೊಳ್ಳುವ ಬಹಳ ರಹಸ್ಯಗಳು ಸತ್ಯವೇದದಲ್ಲಿದೆ. ಫಲಗಳೆಂದರೆ ಒಂದು ಮಾತ್ರವಲ್ಲ, ಫಲಗಳಲ್ಲಿ ಹಲವಾರು ಕಾರ್ಯಗಳು ಉಂಟು. ಫಲವೆಂದರೆ ಯಾತ್ರ ಬಗ್ಗೆ ಹೇಳ್ತಾರೆ ಅಂದರೆ, ಒಂದು ಕಾರ್ಯವನ್ನು ಬಿತ್ತುವಂತೆ ಆ ಒಂದು ಬೀಜ ತನ್ನ ಒಂದು ಫಲವನ್ನು ಕೊಡುತ್ತದೆ ನೋಡಿ, ಆ ಫಲದ ಹೆಸರೇ ಅಲ್ಲಿ ಆದಾಯ ಎಂಬುದಾಗಿ. ಫಲ ಅಂತ ಹೇಳಿದ್ರೆ ಒಂದು ಆಪಲ್, ಆರೆಂಜ್ ರೀತಿಯಲ್ಲಿ ಹಣ್ಣು ಮಾತ್ರ ಎಂಬುದಾಗಿ ಭಾವಿಸಬಾರದು. ಫಲವೆಂದರೆ ನೀವು ಬಿತ್ತಿದಂತಹ ಒಂದು ಬೀಜ, ಅದೇನಾದರೂ ಬಿತ್ತಿರಬೇಕು, ಒಳ್ಳೆಯದೋ ಕೆಟ್ಟದ್ದೋ ಅದನ್ನು ನೀವು ಬಿತ್ತಿರಬೇಕು. ಬಿತ್ತಲ್ಪಟ್ಟಿರುವಂಥದ್ದು ತನ್ನ ಒಂದು ಫಲವನ್ನು ಕೊಡಬೇಕು. ಆ ಪ್ರತಿಫಲದ ಹೆಸರೇ ಫಲ ಎಂಬುದಾಗಿ ಹೆಸರು. ಅದು ಒಂದು ವೇಳೆ ಭತ್ತವಾಗಿರ್ಬೋದು, ಒಂದು ವೇಳೆ ಗೋಧಿಯಾಗಿರ್ಬೋದು, ಅಥವಾ ಹಣ್ಣು ಎಂಬುದಾಗಿ ಹೇಳಿದ ಕೂಡಲೇ ಹಣ್ಣು ಎಂಬುದಾಗಿ ಇರಬೇಕೆಂಬುದಾಗಿ ಅರ್ಥ ಅಲ್ಲ. ಹಾಗಾಗಿ ಬಿತ್ತಲ್ಪಟ್ಟಂತಹ ಅದು ಫಲವನ್ನು ಕೊಡುತ್ತದೆ. ಆ ಫಲದ ಹೆಸರೇ ಫಲ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಈ ಫಲ ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು, ಸಾಧಾರಣವಾಗಿ ಅಂದುಕೊಳ್ಳಬಾರದು. ಮನುಷ್ಯನ ಚರಿತ್ರೆಯೇ ಫಲದಿಂದಲೇ ಆರಂಭವಾಗುತ್ತದೆ. ಫಲದಿಂದಲೇ ಆರಂಭವಾಯಿತು. ನಿಷೇಧಿಸಲ್ಪಟ್ಟಂಥ ಫಲ, ಆ ಒಂದು ಫಲದಲ್ಲಿ ಅವನು ನಿಷೇಧಿಸಲ್ಪಟ್ಟಂತಹ ಫಲವನ್ನು ಕೈಚಾಚಿ ತಿಂದಾಗ ಲೋಕದ ಚರಿತ್ರೆಯೇ, ಮನುಷ್ಯನ ಹಣೆ ಬರಹವೇ, ಮನುಷ್ಯನ ಚರಿತ್ರೆಯೇ ಮಾರ್ಪಟ್ಟಿತು. ದೇವರ ಸಮ್ಮುಖದಲ್ಲಿ ಅವರಿಗೆ ಪ್ರಿಯನಾಗಿರಬೇಕಾಗಿರುವ ಒಬ್ಬ ಮನುಷ್ಯನು ತನ್ನ ಸ್ಥಿತಿಯಿಂದ ತಪ್ಪಿದ್ರಿಂದ ಅವನು ದಾಸನಾಗಿ ಮಾರ್ಪಟ್ಟು, ತಾನು ತೆಗೆಯಲ್ಪಟ್ಟಂತಹ ಅದೇ ಭೂಮಿಯಲ್ಲಿ ಅವನು ಗುಲಾಮನಂತೆ ದುಡಿದು ತನ್ನ ಹಣೆಯ ಬೆವರನ್ನು ನೆಲದಲ್ಲಿ ಸುರಿಸುವಷ್ಟು ಪಾಡುಪಟ್ಟು ಅದರ ಪ್ರತಿಫಲವನ್ನು ತಿನ್ನುವಂತೆ ಮಾರ್ಪಟ್ಟ. ಹಾಗಾಗಿ ಆ ಫಲದಿಂದಲೇ ಆ ಜೀವಿತ ಬಂತು. ಮನುಷ್ಯನ ಚರಿತ್ರೆ ಫಲಗಳಿಂದ ಆರಂಭವಾಗುತ್ತದೆ. ಮನುಷ್ಯನ ಚರಿತ್ರೆ ಫಲಗಳಿಂದ ಆರಂಭವಾಗುತ್ತದೆ. ಯಾವ ಫಲ ಗೊತ್ತಾ? ಒಬ್ಬನು ಈ ಲೋಕದಲ್ಲಿ ಕರ್ತನ ಮುಖಾಂತರವಾಗಿ ಜಯಿಸಿ ಜಯವನ್ನು ಹೊಂದಿ ಪರಲೋಕದಲ್ಲಿ ಮರೆಯಾಗಿರುವಂತಹ ಅಥವಾ ಮನುಷ್ಯರಿಗೆ ನಿಷೇಧಿಸಲ್ಪಟ್ಟಿರುವಂತಹ ಅಥವಾ ಮನುಷ್ಯರು ಮುಟ್ಟಬಾರದು ಎಂಬುದಾಗಿ ಸುರಕ್ಷಿತವಾಗಿಟ್ಟಂತಹ ಫಲವನ್ನು ಜಯಿಸುವುದರಲ್ಲಿ ಮುಗಿಯುತ್ತದೆ. ದೇವರ ಸತ್ಯವೇದನೆ ಹೇಳುತ್ತದೆ. ಪ್ರಕಟಣೆ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 7ನೇ ವಾಕ್ಯ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನು ಯಾರೋ? ಲೋಕ, ಶಾರೀರಿಕ ಕ್ರಿಯೆಗಳು, ಪಿಶಾಚಿ ಎಲ್ಲವನ್ನ ಜಯಿಸಿದವನು ಯಾರೋ ಅವನಿಗೆ ದೇವರ ಪರದೈಸಿಯ ಮಧ್ಯದಲ್ಲಿರುವಂತಹ ಜೀವವೃಕ್ಷದ ಫಲವನ್ನು ತಿನ್ನಲು ಕೊಡುವೆನು. ಆ ಫಲದಿಂದ ಅವನು ಸೋತು ಹೋದ. ಅದೇ ರೀತಿ ಆ ಫಲದಿಂದಲೇ ಅವನು ಜಯವನ್ನು ಕೂಡ ಹೊಂದಲಿದ್ದಾನೆ. ಇದನ್ನು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಫಲದಿಂದಲೇ ಬಿದ್ದರೂ ಫಲವನ್ನು ಹೊಂದಿ ಸ್ವತಂತ್ರವನ್ನು ಪಡೆಯಲಿದ್ದಾರೆ. ಹಾಗಾಗಿ 2 ಫಲಗಳು ಆ ಏದೇನ್ ತೋಟದಲ್ಲಿ ಇದ್ದ ಹಾಗೆ ಕರ್ತನ ಸತ್ಯವೇದ ಸೂಚಿಸುವಂಥದ್ದಾಗಿದೆ. 2 ಮರಗಳು, ಅದರಲ್ಲಿ ಒಂದು ಒಳ್ಳೆಯದರ ಕೆಟ್ಟದರ ಒಂದು ಅರಿವನ್ನು ಹುಟ್ಟಿಸುವಂತಹ ಆ ಫಲವನ್ನು ಕೊಡುವಂತಹ ಮರ. ಆದಿಕಾಂಡ 3ನೇ ಅಧ್ಯಾಯ 22ನೇ ವಾಕ್ಯ. ಈ ಒಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತಹ ಗುಣಾತಿಶಯಗಳ ನಿಟ್ಟು ನೀವು ನೋಡುವುದಾದರೆ, ಆ ಒಂದು ಫಲವನ್ನು ತಿನ್ನುವುದಾದರೆ ಕಣ್ಗಳು ತೆರೆಯಲ್ಪಟ್ಟು ಜ್ಞಾನವುಳ್ಳವರಾಗಿ ಮಾರ್ಪಟ್ಟು ದೇವರ ಹಾಗೆ ಮಾರ್ಪಡುತ್ತಾರೆ. ಅಲ್ಲಿಯವರೆಗೂ ಅವರು ಸೃಷ್ಟಿಸಲ್ಪಟ್ಟಂತಹ ಒಂದು ಸೃಷ್ಟಿಯಂತೆ ಇದ್ದರು. ಅವರಿಗೆ ಗ್ರಹಿಸುವಂತಹ ಒಂದು ಅರಿವು ಇಲ್ಲದಂತೆ ಇತ್ತು. ಆ ಸಂದರ್ಭದಲ್ಲಿ ಅವರು ತಿಂದಂತಹ ಫಲ ಅವರನ್ನು ಯಾವುದು ಒಳ್ಳೆಯದು ಕೆಟ್ಟದು ಎಂಬುದಾಗಿ ಗ್ರಹಿಸುವಷ್ಟು ಜ್ಞಾನವನ್ನು ಕೊಡುವಂಥದ್ದಾಗಿತ್ತು. ಆ ಒಂದು ಮರ ಕೂಡ ಅಲ್ಲೇ ಇತ್ತು. ಆದಿಕಾಂಡ 3ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದಿ ನೋಡ್ರಿ. ಅನಂತರ ದೇವರಾದ ಕರ್ತನು
ಈಗೋ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಅರಿವನ್ನು ಪಡೆದು ನಮ್ಮಲ್ಲಿ ಒಬ್ಬನಂತೆ ಮಾರ್ಪಟ್ನಲ್ಲ. ನೋಡಿದ್ರೆ ಆ ಒಂದು ಫಲವನ್ನು ತಿಂದಿದ ಕೂಡಲೇ ಒಳ್ಳೆಯದರ ಕೆಟ್ಟದರ, ಯಾವುದು ಒಳ್ಳೆಯದು ಕೆಟ್ಟದು ಎನ್ನುವಂತಹ ಆ ಕಾರ್ಯವನ್ನು ಗ್ರಹಿಸಿಕೊಂಡು ಕರ್ತನ ಹಾಗೆ, ಪರಲೋಕದಲ್ಲಿರುವಂತಹ ಪರಲೋಕವಾಸಿಗಳ ಹಾಗೆ ಮನುಷ್ಯನು ಕೂಡ ಮಾರ್ಪಟ್ಟ ಎಂಬುದಾಗಿ ದೇವರು ಕಂಡರು. ಅವನು ತನ್ನ ಕೈಯನ್ನು ಚಾಚಿ ಜೀವವೃಕ್ಷದ ಫಲವನ್ನು ಕೂಡ ಅವನು ಕಿತ್ತು ತಿಂದು ಎಂದೆಂದೂ ಜೀವಂತವಾಗಿ ಇಲ್ಲದಂತೆ ಮಾಡಬೇಕೆಂಬುದಾಗಿ ದೇವರು ಆಲೋಚನೆ ಮಾಡಿದರು. ನೋಡಿ, ಮತ್ತೊಂದು ಮರವಿದೆ. ಈ ಮರದ ಒಂದು ಫಲ, ಮೊದಲ ಮರದ ಒಂದು ಫಲ, ಅದನ್ನು ತಿನ್ನುವುದಾದರೆ ಅರಿವನ್ನು ಕೊಡುತ್ತದೆ. ಒಳ್ಳೆಯದು ಕೆಟ್ಟದ್ದು ಎಂಬುದಾಗಿ ಎಲ್ಲದರ ಕುರಿತಾಗಿರುವ ಗ್ರಹಿಕೆಯನ್ನು, ಜ್ಞಾನವನ್ನು ಕೊಡುವಂಥದ್ದಾಗಿತ್ತು. ಅದು ಮನುಷ್ಯನು ಕಿತ್ತು ತಿಂದದರಿಂದ ಮನುಷ್ಯನಲ್ಲಿ ಆ ಜ್ಞಾನ ಇರುವುದನ್ನು ಇವತ್ತುವರೆಗೂ ನೋಡ್ತಾ ಇದ್ದೀವಿ. ಲೋಕದಲ್ಲಿರುವಂತಹ ಜೀವರಾಶಿಗಳನ್ನು ನೋಡಿ, ಅದು ಕಾಲಾನುಕಾಲ ಒಂದೇ ಥರ ಇರುವಂತಹ ಗುಣಾತಿಶಯದಲ್ಲೇ ಇದೆ. ಆದರೆ ಮನುಷ್ಯನು ಮಾತ್ರ ದಿನೇ ದಿನೇ, ವರ್ಷಕ್ಕೆ ವರ್ಷ ತನ್ನ ಜೀವನಾಧಾರ, ತನ್ನ ಒಂದು ಸೌಲಭ್ಯಗಳು, ಇಂಥ ಎಲ್ಲ ಕಾರ್ಯಗಳು ಮಾರ್ಪಡುತ್ತಾ ಇರೋದನ್ನು ನೋಡ್ತಾ ಬರ್ತಾ ಇದ್ದೀವಿ. ಇವೆಲ್ಲ ಆ ಒಂದು ಜ್ಞಾನ, ಆ ವಿಶೇಷವಾದ ಜ್ಞಾನ. ಆ ಒಂದು ಜ್ಞಾನವನ್ನು ಇವನು ಪಡೆದವನಾಗಿ ಮಾರ್ಪಟ್ಟ. ಮತ್ತೊಂದು ಮರ ಕೂಡ ಒಳಗಿರುವಂಥದ್ದಾಗಿದೆ ತೋಟದಲ್ಲಿ. ಆ ಒಂದು ಮರದ ಹಣ್ಣನ್ನು ತಿನ್ನುವುದಾದರೆ ಮರಣವೇ ಇಲ್ಲ ಅವನಿಗೆ. ಮರಣವಿಲ್ಲದೆ ಜೀವವೃಕ್ಷ, ಅದರ ಹೆಸರು ಜೀವವೃಕ್ಷ, ಅದನ್ನು ತಿಂದವರು ನಿತ್ಯ ಕಾಲವಾಗಿ ಜೀವಂತವಾಗಿರುವರು. ಕರ್ತನು ಅದನ್ನು ಇವನು ಮುಟ್ಟುಬಿಡಬಾರ್ದು. ಈಗ ನಮ್ಮ ಹಾಗೆ ಮಾರ್ಪಟ್ಟಿದ್ದಾನೆ, ಪರಲೋಕವಾಸಿಗಳಾಗಿ ಮಾರ್ಪಟ್ಟಿದ್ದಾನೆ. ಒಳ್ಳೆಯದಿರ ಕೆಟ್ಟದರ ಅರಿವಿನ ಜ್ಞಾನ ಬಂದಿದೆ. ಆದರೆ ಇವನು ಯಾವಾಗಲೂ ಜೀವಂತವುಳ್ಳವನಾಗಿ ಜೀವವೃಕ್ಷದ ಫಲವನ್ನು ತಿಂದು ಬಿಡಬಾರದು. ಆ ರೀತಿಯಾಗಿ ದೇವರು ಆ ಫಲವನ್ನು ಪರಾಮರಿಸಿದರು. ಆ ಫಲವಿರುವಂತಹ ಸ್ಥಳದ ಮಾರ್ಗದಲ್ಲಿ ಸುತ್ತುವಂತಹ ಖಡ್ಗವನ್ನು, ಇರಿದ ಖಡ್ಗವನ್ನು ನಡೆದಿರುವ ದೇವದೂತರನ್ನು, ಸಂರಕ್ಷಣೆಯ ಒಂದು ಕಾವಲನ್ನು ದೇವರುಂಟು ಮಾಡಿದರು. ಇದನ್ನು ಮನುಷ್ಯನ ಮುಟ್ಟಲು ಸಾಧ್ಯವಿಲ್ಲ. ಜೀವವೃಕ್ಷದ ಫಲ, ಅದು ಯಾವ ಫಲವನ್ನು ಮುಟ್ಟಬಾರದು ಎಂಬುದಾಗಿ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ರೋ ಆ ಒಂದು ಫಲವನ್ನು ಜಯ ಹೊಂದಿದ ಮನುಷ್ಯನಿಗೆ ದೇವರೇ ಕೊಟ್ಟು ಅದನ್ನು ತಿನ್ನುವಂತೆ ಮಾಡಿದರು. ಅದನ್ನು ತಿಂದರೂ ಏನಾಗುತ್ತೆ? ಅವನು ನಿತ್ಯ ಜೀವವುಳ್ಳವನಾಗಿ ಮಾರ್ಪಡುತ್ತಾನೆ. ದೇವರು ಯಾಕೆ ಆ ಮರದ ಫಲವನ್ನು ಅವನಿಗೆ ಕೊಡದೆ ಅದನ್ನು ಯಾಕೆ ದೇವರು ಸುತ್ತುವ ಖಡ್ಗವನ್ನಿಟ್ಟು ಅದನ್ನು ಕಾಪಾಡಿದರು? ನೋಡಿ, ಮನುಷ್ಯರನ್ನ ದೇವರು ಉಂಟು ಮಾಡಿದರು. ಸಾಮಾನ್ಯವಾಗಿರುವಂತಹ ಶತ್ರುವಾಗಿರುವಂತಹ ಸೈತಾನನ ತೋಟದಲ್ಲಿದ್ದಾನೆ. ಅವನು ಮೊದಲು ತಿಂದಂತಹ ಆ ಒಂದು ಹಣ್ಣು ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಜ್ಞಾನವನ್ನು ಕೊಡುವಂಥದ್ದು. ಜ್ಞಾನವನ್ನು ಕೊಡುವಂತಹ ಫಲವಾಗಿದ್ದರಿಂದ ಅದನ್ನು ತಿನ್ನುವ ಹಾಗೆ ಅವರನ್ನು ಪ್ರೇರೇಪಿಸಿದ. ಇವಾಗ ತಿಂದಾಯ್ತವರು, ದೇವರ ಹಾಗೆ ಮಾರ್ಪಟ್ಟರು. ದೇವರು ಹೇಳ್ತಾರೆ, ನಮ್ಮಲ್ಲಿ ಒಬ್ಬನಾಗಿ ಅವನು ಮಾರ್ಪಟ್ಟಿದ್ದಾನೆ. ಈಗ ಇವನು ಮತ್ತೆ ಜೀವವೃಕ್ಷದ ಫಲವನ್ನು ತಿಂದರೆ ನಿತ್ಯ ಜೀವವುಳ್ಳವನಾಗಿ ಮಾರ್ಪಡ್ತಾನೆ. ಅದು ಅಪಾಯವನ್ನು ಉಂಟು ಮಾಡುತ್ತದೆ. ಯಾಕೆ ಗೊತ್ತಾ? ಈಗ ಮನುಷ್ಯನು ಸೈತಾನನ ಮಾತನ್ನು ಕೇಳಿ ಈ ವೃಕ್ಷದ ಫಲವನ್ನು ತಿಂದಿದ್ದರಿಂದ ಸೈತಾನನ ಗುಲಾಮನಾಗಿ ಮಾರ್ಪಟ್ಟಿದ್ದಾನವನು. ಸೈತಾನನ ಗುಲಾಮನು, ಅವನ ಮಾತಿಗೆ ವಿಧಿಯನಾದವನು. ಈಗ ಅವನಿಗೆ ದೇವರ ಹಾಗೆ ಜ್ಞಾನ ಬಂದಿದೆ. ಹಾಗಾಗಿ ಇವನಿಗೆ ನಿತ್ಯ ಜೀವಿತ ಸಿಗುವುದಾದರೆ ಅವನು ಸೈತಾನನಿಗೆ ಗುಲಾಮನಾಗಿರುವುದರಿಂದ ಅಳಿವಿಲ್ಲದಿರುವಂತಹ ಮನುಷ್ಯನಾಗಿದ್ದು ಸೈತಾನನಿಗೆ ನಿತ್ಯ ಗುಲಾಮನಾಗಿರ್ತಾನೆ. ನನ್ನ ಮಾತು ಅರ್ಥ ಆಗ್ತಿದೆ ನಿಮಗೆ? ಅವನಿಗೆ ಸಾವು ಬರುವುದಿಲ್ಲ. ಚಿಕ್ಕ ಉದಾಹರಣೆಗೆ ನೀವು ನೋಡುವುದಾದರೆ ನಾವು ನೋಡ್ತೀವಿ, ಕರ್ತನ ಸತ್ಯವೇಯದಲ್ಲಿ ಎಷ್ಟೊಂದು ವಿಲನ್ಗಳನ್ನು ನೋಡ್ತೀವಿ. ಇವತ್ತವರೆಗೂ ಇರ್ತಿದ್ರು. ಒಂದು ವೇಳೆ ರಾಕ್ಷಸರು ಇವತ್ತವರೆಗೂ ಇರ್ತಿದ್ರು. ಗೋಲಿಯಾತ್ ಇವತ್ತವರೆಗೂ ಇರ್ತಿದ್ದ. ನೆಬೂಕದ್ನೆಚ್ಚರ್ ಇವತ್ತೂ ಇರ್ತಿದ್ದ. ದುಷ್ಟರು ಇವತ್ತೂ ಇರ್ತಾ ಇದ್ರು. ಯಾಕೆಂದರೆ ಮನುಷ್ಯನು ಇವತ್ತು ಸೈತಾನನ ಕೈ ಕೆಳಗೆ ಹೋಗಿದ್ದಾನೆ. ಆ ಪಾಪವನ್ನು ಮಾಡಿದ್ರಿಂದ, ಆ ಪಾಪವನ್ನು ಮಾಡಿ ಸೈತಾನನಿಗೆ ಗುಲಾಮನಾದವನು ನಿತ್ಯ ಜೀವವುಳ್ಳವನು ಅಳಿಯಲಾಗದವನಾಗಿದ್ದರೆ ಹೆಂಗಿರುತ್ತೆ? ಲೋಕವನ್ನು ಬಿಟ್ಟವನ್ನ ತೆಗೆದಾಕಕ್ಕಾಗಲ್ಲ, ಸಾಯುವುದಿಲ್ಲ. ಹಾಗಾದರೆ ದೇವರು ಏನು ಮಾಡಿದರು? ಇವನು ಸೈತಾನನಿಗೆ ಗುಲಾಮ. ಹಾಗಾಗಿ ಸೈತಾನನಿಗೆ ಗುಲಾಮನಾಗಿರುವವನು ಅವನ ಕೈಯಲ್ಲಿ ಸಿಕ್ಕಿಕೊಂಡರೆ, ಅವನು ನಿತ್ಯ ಜೀವವುಳ್ಳವನಾಗಿ ಮಾರ್ಪಟ್ಟರೆ, ಸೈತಾನನು ಇವನನ್ನು ಉಪಯೋಗಿಸಿ, ಇವನು ಗುಲಾಮನಾಗಿದ್ದಾನಲ್ಲ, ಇವನನ್ನು ಉಪಯೋಗಿಸಿ ಹಲವು ಅಪಾಯವಾಗಿರುವ ಕಾರ್ಯವನ್ನು ಉಂಟು ಮಾಡಲು ಸಾಧ್ಯ. ಮನುಷ್ಯನ ಒಂದು ವಿಶೇಷವಾಗಿರುವ ಗುಣ ನೀವು ಅರ್ಥ ಮಾಡಿಕೊಳ್ಳಬೇಕು. ಭೂಮಿಯಲ್ಲಿರುವವರು ಮಾತ್ರ ಒಂದು ವಿಶೇಷವಾಗಿರುವ ಸ್ವಭಾವ. ಇವರೇನು ಮಾಡೋಕ್ಕೆ ಸಾಧ್ಯ ಗೊತ್ತಾ? ಒಬ್ಬ ದೇವದೂತನು ಅವನು ಜನನವನ್ನು ಕೊಡಲು ಸಾಧ್ಯವಿಲ್ಲ, ಸೃಷ್ಟಿ ಮಾಡಲ್ಪಡಲು ಮಾತ್ರ ಸಾಧ್ಯ. ಒಬ್ಬ ದೇವದೂತನು ಹೊಸದಾಗಿ ಒಬ್ಬ ದೇವದೂತ ಬರಬೇಕು ಅಂದರೆ ದೇವರು ಒಬ್ಬ ದೇವದೂತನನ್ನು ಸೃಷ್ಟಿ ಮಾಡಬೇಕು. ಒಂದು ಸೃಷ್ಟಿಯನ್ನು ಉಂಟು ಮಾಡಿ ಅವನು ಬರಲಿ ಎಂಬುದಾಗಿ ಹೇಳಬೇಕು.
ಆದರೆ ಮನುಷ್ಯನನ್ನು ಆ ರೀತಿ ಅಲ್ಲ, ಮನುಷ್ಯನು ತಾನಾಗಿ ಜನನವನ್ನು ಕೊಡಲು ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ದೇವದೂತರು ಮನುಷ್ಯರು ಯಾವ ರೀತಿ ರೀಪ್ರೊಡ್ಯೂಸ್ ಮಾಡ್ತಾರೋ, ಮಕ್ಕಳನ್ನು ಹೆರುತ್ತಾರೋ ಆ ರೀತಿ ಮಕ್ಕಳನ್ನು ಹಡಿಯಲು ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯನಿಗೆ ಮಾತ್ರ ಯಾವ ಸ್ವಾತಂತ್ರ್ಯ ಇದೆ? ಮನುಷ್ಯನು ಮನುಷ್ಯನನ್ನು ಜನಿಸುವಂತೆ ಮಾಡಲು ಸಾಧ್ಯ. ಒಬ್ಬ ದೂತನನ್ನು ಜನಿಸುವಂತೆ ಮಾಡೋಕ್ಕಾಗಲ್ಲ. ಒಬ್ಬ ಸೈತಾನ ಮತ್ತೊಬ್ಬ ಸೈತಾನನ್ನು ಜನಿಸುವಂತೆ ಮಾಡೋಕ್ಕಾಗಲ್ಲ. ಅವರಿಗೆ ಈ ಜನನವನ್ನು ಕೊಡುವ ಸಾಮರ್ಥ್ಯವಿಲ್ಲ. ಸೈತಾನನಿಗೆ ಮಗು ಹುಟ್ಟುತ್ತಾ? ಆ ರೀತಿ ಇದ್ದರೆ ಸೈತಾನ ಒಂದರೊಂದಿಗೆ ಮದುವೆಯನ್ನು ಮಾಡಿಕೊಂಡು ತಮ್ಮ ಎಲ್ಲೆಗಳನ್ನು ವಿಸ್ತಾರ ಮಾಡ್ಕೋತಾ ಇದ್ರಲ್ಲ. ದೇವರು ಆ ಒಂದು ವಿಶೇಷವಾಗಿರುವ ಅಧಿಕಾರವನ್ನು ಮನುಷ್ಯರಿಗೆ ಕೊಟ್ಟರು. ಅವರು ತಲೆಮಾರಾಗಿ ಏನು ಮಾಡ್ತಾ ಇದ್ದಾರೆ? ಅವರು ಸೃಷ್ಟಿಸಲ್ಪಡದೆ ಅವರು ಜನನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಸೃಷ್ಟಿ ಅವರೊಳಗಿರುವುದರಿಂದ ನಿತ್ಯ ಜೀವವುಳ್ಳವನಾಗಿ ಮಾರ್ಪಡುವುದಾದರೆ ಅವಾಗೇನಾಗುತ್ತೆ? ಒಂದು ವೇಳೆ ಮಕ್ಕಳು ಹುಟ್ಟುತ್ತಾನೆ ಇರ್ತಾರೆ, ಇವನು ಸಾಯುವುದೂ ಇಲ್ಲ. ಇಂಥ ಒಂದು ಕೂಟ ಪೂರ್ತಿಯಾಗಿ ಸೈತಾನನ ನಿಯಂತ್ರಣದಲ್ಲಿ ಇರುವಂಥದ್ದಾಗಿತ್ತು. ಯಾಕೆಂದರೆ ಅವನಿಗೆ ದಾಸರಾಗಿದ್ದಾರಲ್ಲ, ಇವನಿಗೆ ಮರಣವೂ ಇರುವುದಿಲ್ಲ. ಅವರು ಅದೇ ಸಂದರ್ಭದಲ್ಲಿ ಮನುಷ್ಯರನ್ನು ಹುಟ್ಟಿಸ್ತಾನೆ ಇರ್ತಾರೆ. ದೇವರು ಬಂದು ಸೃಷ್ಟಿ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ತಾವಾಗಿ ಜನನವನ್ನು ಕೊಡಲು ಸಾಧ್ಯ. ಆ ರೀತಿಯಾಗಿ ಅವರು ರಚಿಸಲ್ಪಟ್ಟವರಾಗಿದ್ದಾರೆ. ಹಾಗಾಗಿ ಇಂಥ ಒಂದು ದೊಡ್ಡ ಗುಂಪು ಬಂದರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆ ಜೀವವೃಕ್ಷಕ್ಕೆ ಹೋಗುವಂತಹ ದಾರಿಯನ್ನು ಮಾತ್ರ ದೇವರು ಕಾವಲನ್ನು ಕಾಯದೇ ಇರುವುದಾದರೆ, ನಾನು ಮುಂಚಿತವಾಗಿ ಹೇಳಿದ ರೀತಿಯಲ್ಲಿ ನಿಮ್ರೋದಿನಿಂದ ಹಿಡಿದು, ನಮಗೆ ಗೊತ್ತಿರುವಂತಹ ವಿಲ್ಲನ್ ನಿಮ್ರೋದಿಂದ ಹಿಡಿದು, ಅದಕ್ಕಿಂತ ಹಿಂದೆ ಎಷ್ಟು ಜನ ಇದ್ದರೂ ಗೊತ್ತಿಲ್ಲ ನಮಗೆ, ಅಬೇಲ ಕಾಯಿನ ಕಾಲದಿಂದ ಕಾಯಿನಿಂದ ಹಿಡಿದು ಈವರೆಗೂ ಇದ್ದಂತಹ ಎಲ್ಲ ದುಷ್ಟ ಮನುಷ್ಯರು ಸೈತಾನನ ಕೈಗೊಂಬೆಗಳಾಗಿ ಕ್ರಿಯೆ ಮಾಡಿದವರು ಅಧಿಕರಿಸುತ್ತಲೇ ಇರ್ತಾ ಇದ್ರು. ಭೂಮಿ ಅದನ್ನು ಸಹಿಸ್ತಾ ಇತ್ತಾ? ಅವರ ಮುಖಾಂತರವಾಗಿ ಸೈತಾನ ಹೊಸ ಹೊಸ ಕಾರ್ಯಗಳನ್ನು, ಏಕೆಂದರೆ ದೇವರ ಹಾಗೆ ಮಾರ್ಪಟ್ಟಂತಹ ಪವದಿರುವಂತಹ ಒಬ್ಬ ವ್ಯಕ್ತಿಯವನ ಕೈಯಲ್ಲಿದ್ದರೆ ಅವನನ್ನಿಟ್ಟು ಏನೆಲ್ಲ ಮಾಡ್ಬೋದು? ವಿಜ್ಞಾನವನ್ನು ವಶಪಡಿಸಲು ಸಾಧ್ಯ, ಪ್ರಪಂಚದ ಹಲವು ದೊಡ್ಡ ಕಾರ್ಯಗಳನ್ನು ನಿಯಂತ್ರಿಸಲು ಸಾಧ್ಯ, ಸೈತಾನನ ಒಂದು ಬ್ರಹ್ಮಾಂಡವಾಗಿರುವ ರಾಜ್ಯವನ್ನು ಮನುಷ್ಯರ ಮುಖಾಂತರವಾಗಿ ಸ್ಥಾಪಿಸಲು ಸಾಧ್ಯ. ಸೈತಾನ ಯಾರನ್ನು ಉಂಟು ಮಾಡಲು ಸಾಧ್ಯವಿಲ್ಲ, ಮನುಷ್ಯನಿಂದ ಮನುಷ್ಯನನ್ನು ಜನಿಸುವಂತೆ ಮಾಡಲು ಸಾಧ್ಯ. ಸೈತಾನ ಏನು ಮಾಡ್ಬೋದು? ಈ ಜನಿಸಲ್ಪಟ್ಟಂತಹ ಮನುಷ್ಯರನ್ನು ತನ್ನ ನಿಯಂತ್ರಣದಲ್ಲಿ ತರುವುದರ ಮೂಲಕ ತನ್ನನ್ನು ಹಿಂಬಾಲಿಸುವಂತಹ ಒಂದು ಹೇರಳವಾಗಿರುವ ಕೂಟವನ್ನು ಏರ್ಪಡಿಸಲು ಸಾಧ್ಯ. ಹಾಗಾಗಿ ಇದರಿಂದ ಏನು ಮಾಡ್ತಾರೆ ದೇವರು? ಇದು ಅಪಾಯವಾದದ್ದು. ಇವನು ಪಾಪಿಯಾಗಿರುವವನು ಹೆಚ್ಚಾಗಬಾರದು. ಪಾಪವನ್ನು ಮಾಡಿದ ಮನುಷ್ಯನು ಮತ್ತೆ ನಿತ್ಯ ಜೀವವನ್ನು ಪಡೆಯಬಾರದು. ಅದು ಲೋಕಕ್ಕಾದರೂ ಸರಿ, ಅದು ಎಲ್ಲದಕ್ಕೂ ಒಂದು ದೊಡ್ಡ ಅಪಾಯವನ್ನು ಏರ್ಪಡಿಸುತ್ತದೆ. ದೇವರು ಯಾಕೆ ಒಬ್ಬನನ್ನು ಉಂಟು ಮಾಡಿದರೆ ಎಂಬುದಾಗಿ ಮಲಾಕಿ ಹೇಳ್ತಾನೆ. ಅವರ ಬಳಿಯಲ್ಲಿ ಆತ್ಮ ಪರಿಪೂರ್ಣವಾಗಿತ್ತಲ್ಲ, ಮತ್ತ್ಯಾಕೆ ಅವರೊಬ್ಬನನ್ನು ಉಂಟು ಮಾಡಿದ್ರು? ದೈವ ಭಕ್ತಿ ಇರುವ ಸಂತತಿಯನ್ನು ಹೆರುವಂತೆಯೇ. ಈ ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದರಲ್ಲಿ ಏನು ಹೇಳಕ್ಕೆ ಬರ್ತಾರೆ? ದೇವರ ಬಳಿ ಆತ್ಮವಿದ್ದರೂ ದೇವದೂತರು ಅಲ್ಲಿ ಜನನವನ್ನು ಕೊಡಲು ಸಾಧ್ಯವಿಲ್ಲ. ದೇವದೂತರು ಸೃಷ್ಟಿಸಲ್ಪಡುವವರಾಗಿದ್ದಾರೆ. ಯಾವ ರೀತಿ ಮೊದಲ ಮನುಷ್ಯನ ಉಂಟು ಮಾಡಲ್ಪಟ್ಟನೋ ಅದೇ ರೀತಿ ನಾವು ಸೃಷ್ಟಿಸಲ್ಪಡಬೇಕು. ಆದರೆ ಮನುಷ್ಯನಿಗೆ ಮಾತ್ರ ಮೊದಲು ಒಬ್ಬ ಮನುಷ್ಯನನ್ನು ಉಂಟು ಮಾಡಿ ಅವರಲ್ಲಿ ಒಂದು ಸಿಸ್ಟಮನ್ನು ದೇವರು ಏರ್ಪಡಿಸಿದರು. ಇನ್ನು ಮುಂದೆ ಅವನೇ ಮನುಷ್ಯರನ್ನು ಜನಿಸುವಂತೆ ಮಾಡಲು ಸಾಧ್ಯ. ನಾವು ಯಾವ ರೀತಿ ಮನುಷ್ಯರಿಗೆ ಜನನವನ್ನು ಕೊಡ್ತೀವೋ ಅದೇ ರೀತಿ ಒಬ್ಬ ದೇವದೂತನು ಮನುಷ್ಯನನ್ನು ಜನಿಸುವಂತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಾ ಸೈತಾನ ಜನನ ಕೊಡೋಕ್ಕೆ ಸಾಧ್ಯ ಅಂತ? ಸೈತಾನನ ಮದುವೆ ಮಾಡಿಕೊಂಡು ಮಕ್ಕಳನ್ನು ಹಡಿಯಲು ಸಾಧ್ಯವಿಲ್ಲ. ಮಕ್ಕಳನ್ನು ಹಡಿಯುವಂತಹ ಸಾಮರ್ಥ್ಯವನ್ನು ಮನುಷ್ಯನಿಗಿರುವಂಥದ್ದಾಗಿದೆ. ಮನುಷ್ಯನಿಗೆ ಜನನ ಕೊಡಲು ಸಾಧ್ಯ. ಅದೇ ರೀತಿ ಒಬ್ಬ ದೂತನನ್ನು ಜನಿಸುವಂತೆ ಮಾಡಲು ಸಾಧ್ಯವಿಲ್ಲ. ಸೈತಾನನ ಜನಿಸುವಂತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನುಷ್ಯ ವಿಶೇಷವಾದವನು. ಇವನನ್ನು ಕೈವಶಪಡಿಸಿಕೊಳ್ಳುವುದಾದರೆ ಒಂದು ದೊಡ್ಡ ತಲೆಮಾರನ್ನು ಎಬ್ಬಿಸ್ಬೋದು. ಅವನು ಈಗ ಮೊದಲು ನೋಡುವುದಾದರೆ ಹಿಡಿಯಲ್ಪಟ್ಟಂತಹ ಜೇಡಿಮಣ್ಣಂತೆ ಇದ್ದ. ಆದರೆ ಈಗ ಒಳ್ಳೆಯದರ ಕೆಟ್ಟದರ ಅರಿವನ್ನು ಅವನು ಒಂದು ಹಣ್ಣು ಮುಖಾಂತರವಾಗಿ ಪಡೆದಿರುವುದರಿಂದ ಸೈತಾನನಿಗೆ ನೀವು ಚೆನ್ನಾಗಿ ಯೋಚನೆ ಮಾಡಿ ನೋಡಿ, 2 ಪ್ಲಾನ್ ಇದ್ದಿರುತ್ತೆ. ಏನು ಪ್ಲಾನ್ ಗೊತ್ತಾ? ಮೊದಲು ಇವನನ್ನು, ಮನುಷ್ಯನಾಗಿರುವವನನ್ನು ದೇವರ ಹಾಗೆ ಮಾರ್ಪಡಿಸಬೇಕು. ದೇವರೇ ಹೇಳ್ತಾರೆ ನಮ್ಮಲ್ಲಿ ಒಬ್ಬನಂತೆ ಮಾರ್ಪಟ್ಟನೆಂಬುದಾಗಿ. ಅದಕ್ಕೆ ಈ ಒಂದು ಹಣ್ಣನ್ನು ತಿನ್ನುವಂತೆ ಮಾಡಬೇಕು. ಹಾಗಾಗಿ ದೇವರ ಸ್ವಾರೂಪ್ಯ ಉಳ್ಳವನು, ದೇವರ ಗುಣಾತಿಶಯ ಆ ಶಕ್ತಿಯೆಲ್ಲ ಪಡೆದ ನಂತರ, ಈ ಹಣ್ಣಿನ ಮೂಲಕ ಅದನ್ನು ಪಡೆದ ನಂತರ ಇವನನ್ನು, ಅವ್ರಿಗೆ ಇನ್ನೊಂದು ಮರ ಇದೆ ನೋಡಿ, ಅದನ್ನು ತಿನ್ನುವಂತೆ ಮಾಡಬೇಕು. ದೇವರು ಕಾವಲನ್ನು ಇಡದಿದ್ದರೆ ಸೈತಾನ ನಿಶ್ಚಯವಾಗಿ 2 ಮರದ ಫಲವನ್ನು ಕೂಡ ತಿನ್ನುವಂತೆ ಮಾಡಿರ್ತಾನೆ. ಹಾಗಾಗಿ ಮನುಷ್ಯನನ್ನುವವನು ಅವನು ಮಾರ್ಪಡಿಸಲಾಗದಿರುವ ಶಕ್ತಿಯಾಗಿ ಮಾರ್ಪಡ್ತಾನೆ.
ಅವನ ಮುಖಾಂತರವಾಗಿ ಹಲವು ತಲೆಮಾರುಗಳನ್ನು ಜನಿಸುವಂತೆ ಮಾಡಲು ಸಾಧ್ಯ. ಅದಕ್ಕಾಗಿ ಮನುಷ್ಯರನ್ನು ಅಟ್ಟುತ್ತಲೇ ಬಂದು ತನ್ನ ಕೈಗೊಂಬೆಗಳಂತೆ ಉಪಯೋಗಿಸಬೇಕು ಎಂಬುದಾಗಿ ಸೈತಾನ ಬಯಸಿದ. ದೇವರು ಅದನ್ನು ನೋಡಿದರು. ಇವನು ಸುಮ್ಮನೆ ಇದ್ರೂ ಕೂಡ ಎಷ್ಟು ವರ್ಷ ಬೇಕಾದರೂ ಬದುಕಬಹುದು. ಮೊದಲು ಇವನು ಹೋಗಿ ಜೀವವೃಕ್ಷದ ಫಲವನ್ನು ತಿಂದಿದ್ರೂ ಕೂಡ ಅವನು ದೀರ್ಘಕಾಲ ಬದುಕಬಹುದು. ಆದಾಮನು ಆದಾಮನಾಗಿಯೇ ಬದುಕ್ತಾ ಇದ್ದ. ಆದರೆ ಒಳ್ಳೆದರ ಕೆಟ್ಟದರ ಫಲವನ್ನು ತಿಂದು ಅದಾದ ನಂತರ ಅವನು ಸುದೀರ್ಘವಾಗಿ ಬದುಕಬಹುದು, ಅದರಲ್ಲಿ ತಪ್ಪಿಲ್ಲ. ಆದರೆ ಅವನು ಸೈತಾನನ ಮಾತನ್ನು ಕೇಳಿ ತಿಂದದರಿಂದ ಈಗ ಸೈತಾನನಿಗೆ ಗುಲಾಮನಾಗಿ ದೇವರ ಹಾಗೆ ಮಾರ್ಪಟ್ಟ ಒಬ್ಬ ನಿತ್ಯ ಜೀವ ಇರುವಂಥವನಾಗಿ ಮಾರ್ಪಟ್ಟರೆ ಎಷ್ಟು ದೊಡ್ಡ ಅಪಾಯ. ಹಾಗಾಗಿ ದೇವರ ಫಲವನ್ನು ತಿನ್ನಕೂಡದಂತೆ ತಡೆ ಮಾಡಿ ಇಟ್ಟರು. ಅದು ತಪ್ಪಿಸಲ್ಪಡಬೇಕಾಗಿರುವ ವೃಕ್ಷವಲ್ಲ, ದುಷ್ಟ ಮನುಷ್ಯರಿಗೆ ಕಾಲವನ್ನು ದಾಟಿ ಕೊಡಲ್ಪಡದಿರುವಂಥ ಫಲ. ಆದ್ದರಿಂದ ದೇವರು ನೋಡಿದ್ರು, ಇವನು ಜಯಿಸಿ ತನ್ನ ದಾಸತ್ವದ ನೊಗದಿಂದ ಹೊರಗಡೆ ಬಂದವನಾಗಿ ಸೈತಾನನವನನ್ನು ಕೈಗೊಂಬೆಯಾಗಿ ಮಾಡ್ಕೊಂಡಿದ್ನಲ್ಲ, ಆ ಪಾಪದ ಬೇಡಿಯಿಂದ ಹೊರಬಂದು ಮುಂದುವರೆದು ಜಯ ಹೊಂದಿ ತೋರಿಸಿದರೆ ಆಗ ಆ ನಿತ್ಯ ಜೀವ ಎನ್ನುವ ಫಲವನ್ನು ಅವನಿಗೆ ತಿನ್ನಲು ಕೊಡುವೆನು. ಯಾರಿಗೆ? ಅವನು ಸೈತಾನನಿಗೆ ಗುಲಾಮನಾಗಿರುವವರೆಗೂ, ಸೈತಾನನನ್ನು ಪರಿಪೂರ್ಣವಾಗಿ ಜಯಿಸದಿರುವವರೆಗೂ ಅವನಿಗೆ ಆ ಜೀವವೃಕ್ಷದ ಫಲದಲ್ಲಿ ಪಾಲಿಲ್ಲ. ನಿತ್ಯ ಜೀವವನ್ನು ಕೊಡುವಂತಹ ಫಲ, ಜೀವವೃಕ್ಷದ ಫಲವನ್ನು ಅವನು ತಿನ್ನಲಾಗುವುದಿಲ್ಲ. ಇದರಿಂದಲೇ ದೇವರು ಅದನ್ನು ಮುಚ್ಚಿಟ್ಟಿದ್ದರು. ಆಗ ಒಬ್ಬನು ಏನು ಮಾಡಬೇಕು ಅಂದರೆ, ನೀವು ನಾನು ಸೈತಾನನ ಮೊದಲು ಜಯಿಸಬೇಕು. ನೀವು ಸೈತಾನನ ಕೈಗೊಂಬೆಯಾಗಿರುವವರೆಗೂ ಜೀವವೃಕ್ಷದ ಫಲದಲ್ಲಿ ನಿಮಗೆ ಪಾಲು ಇಲ್ಲ. ಯಾಕೆಂದರೆ ದೇವರು ತಮ್ಮ ಜನಕ್ಕೆ ಆ ಒಂದು ಪ್ರತ್ಯಕ್ಷವಾಗಿಟ್ಟಿದ್ದಾರೆ. ಹಾಗಾಗಿ ದೇವರು ನೋಡುತ್ತಲೇ ಇರ್ತಾರೆ, ಇವನು ಜಯಿಸಬೇಕು, ಸೈತಾನನ ನಿಯಂತ್ರಣವನ್ನು ಬಿಟ್ಟು ಹೊರ ಬರಬೇಕು. ಇವನು ನಮ್ಮಲ್ಲಿ ಒಬ್ಬನಂತೆ ಮಾರ್ಪಟ್ಟಿರುವವನು ಈಗ ಗುಲಾಮನಾಗಿದ್ದಾನಲ್ಲ ಸೈತಾನನಿಗೆ, ಆ ದಾಸತ್ವದಿಂದ ಹೊರಗೆ ಬರಬೇಕು. ಹೊರ ಬಂದು ತಾನು ಬಿಡಿಸಲ್ಪಟ್ಟಂತಹ ಬಿಡುಗಡೆಯಲ್ಲಿ ನಿಂತು ತೋರಿಸಬೇಕು ನಿರಂತರವಾಗಿ. ಆ ರೀತಿ ನಿಂತು ತೋರಿಸಿದರೆ ಮಾತ್ರವೇ ಅದೇ ಪರಿಪೂರ್ಣ ಜಯ. ಆ ಒಂದು ಜಯ ಹೊಂದಿದವನಿಗೆ ದೇವರು ಮುಟ್ಟಬಾರದೆಂಬುದಾಗಿಟ್ಟಿರುವಂತಹ ಜೀವವೃಕ್ಷದ ಫಲವನ್ನು ತಿನ್ನಲು ಕೊಡುತ್ತೇನೆ. ಈಗ ಆ ವಾಕ್ಯವನ್ನು ಓದಿ ನೋಡಿರಿ. ಪ್ರಕಟಣೆಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 7ನೇ ವಾಕ್ಯ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನು ಯಾರೇ ಆಗಿದ್ದರೂ ಅವನಿಗೆ ದೇವರ ಪರದೈಸಿಯ ಮಧ್ಯದಲ್ಲಿರುವ ಜೀವವೃಕ್ಷದ ಫಲವನ್ನು ತಿನ್ನಲು ಕೊಡುವೆನು. ಮೊದಲು ಏದೇನ್ ತೋಟದಲ್ಲಿದ್ದಂತಹ ಆ ವೃಕ್ಷ ಪರಲೋಕಕ್ಕೆ ಒಯ್ಯಲ್ಪಟ್ಟದ್ದಾಗಿ ಪರಲೋಕದ ನಡುವೆ ನೆಡಲ್ಪಟ್ಟದ್ದಾಗಿದೆ. ಹಾಗಾಗಿ ಈ ಒಂದು ಫಲವನ್ನು ಸ್ವತಂತ್ರಿಸುವ ಹಾಗೆ ದೇವರ ಮಕ್ಕಳು ಜಯ ಹೊಂದಬೇಕಾಗಿರುವುದು ಅವಶ್ಯ. ಸೋತೋದವನಿಗೆ ಆ ಫಲ ಸಿಗುವುದಿಲ್ಲ. ಏಕೆಂದರೆ ಸೋತೋದವನು ನಿರಂತರವಾಗಿರಬಾರ್ದು. ದೇವರು ಅದರಿಂದಲೇ ಮನುಷ್ಯರಿಗೆ ಆಯುಷ್ಕಾಲವನ್ನು ಕೊಟ್ಟಿದ್ದಾರೆ. ಅವನು ತನ್ನ ಆಯುಷ್ಕಾಲವನ್ನು ಇನ್ನು 20 ವರ್ಷ ಎಂದನು. ಅವನಿಗೆ ಒಂದು ಪ್ರತ್ಯೇಕವಾಗಿರುವ ಕಾಲಘಟ್ಟ. ಬಲ ಅಧಿಕವಾಗಿದ್ದರೆ 80ವರೆಗೂ ಇರಲಿ, ಕೆಲವರು 100ವರೆಗೂ ಇರ್ತಾರೆ, ಆದರೆ ಸತ್ತೋಗ್ತಾರೆ. ಒಮ್ಮೆ ಹುಟ್ಟುವಂಥದ್ದು, ಸಾಯುವಂಥದ್ದು, ಅನಂತರ ನ್ಯಾಯ ತೀರ್ಪನ್ನು ಹೊಂದುವಂಥದ್ದು ಎಲ್ಲ ಮನುಷ್ಯರಿಗೂ ನೇಮಿಸಲ್ಪಟ್ಟಿರುವಂಥದ್ದಾಗಿದೆ ಅಲ್ವಾ. ಆ ದಿನಗಳ ಒಳಗೆ ನೀವು ಜಯಿಸುವುದಾದರೆ ಆ ಒಂದು ಫಲವನ್ನು ನಾವು ಸೇವಿಸಲು ಸಾಧ್ಯ ಎಂಬುದಾಗಿ ದೇವರ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ. ಫಲಗಳ ಬಗೆಗಳು ಇವತ್ತು ಜಗತ್ತಲ್ಲಿ ಹೇಳಲ್ಪಡುವಂತಹ ಬೇರೆ ಫಲಗಳಿವೆ ಅಲ್ವಾ. ಫಲಗಳು ಎನ್ನುವಂಥದ್ದು ನಮ್ಮ ಸ್ವಭಾವ, ನಮ್ಮೊಳಗಿಂದ ಜನಿಸುವಂಥ ಕಾರ್ಯವನ್ನು ಸೂಚಿಸುತ್ತದೆ. ಫಲಗಳಲ್ಲಿ 2 ವಿಧವಾಗಿರುವ ಫಲಗಳು ಇರುವ ಹಾಗೆ ಸತ್ಯವೇದ ಹೇಳುವಂಥದ್ದಾಗಿದೆ. 2 ಬಗೆಯಲ್ಲಿ, ಒಂದು ಒಳ್ಳೆಯ ಫಲ, ಕೆಟ್ಟ ಫಲಗಳು ಎಂಬುದಾಗಿ 2ಆಗಿ ಯೇಸು ವಿಭಾಗಿಸಿ ಫಲಗಳ ಕುರಿತಾಗಿರುವ ಕಾರ್ಯವನ್ನು ನಮಗೆ ಪ್ರಕಟಿಸುತ್ತಾರೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 17, 18, 19 ಇದನ್ನು ನಾವೆಲ್ಲರೂ ಓದಿರುವಂತಹ, ಸಾವಿರಾರು ಬಾರಿ ಕೇಳಿರುವಂತಹ ವಾಕ್ಯವೇ. ಅದೇ ರೀತಿ ಒಳ್ಳೆಯ ಮರವೆಲ್ಲ ಒಳ್ಳೆಯ ಫಲವನ್ನು ಕೊಡುವುದು, ಕೆಟ್ಟ ಮರವೋ ಕೆಟ್ಟ ಫಲಗಳನ್ನು ಕೊಡುವುದು. ಒಳ್ಳೆಯ ಮರ ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಒಳ್ಳೆಯ ಫಲ ಕೊಡದಿರುವ ಮರವೆಲ್ಲ ಕಡಿಯಲ್ಪಟ್ಟು ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಯಾರು ಬೆಂಕಿಯಲ್ಲಿ ಹಾಕಲ್ಪಡುವಂತಹ ಮರ ಅಂತ ಕೇಳುವುದಾದರೆ, ಒಂದು ಫಲವೇ ಕೊಡದಿರುವಂತಹ ಮರ. ಯೇಸು ಬಂದಾಗ ಅಂಜೂರದ ಮರ ಮಧ್ಯೆ ಇತ್ತಲ್ಲ, ಹಣ್ಣೇ ಇರುವುದಿಲ್ಲ. ಒಂದು ದ್ರಾಕ್ಷಾ ತೋಟದ ನಡುವೆ ಒಂದು ಅಂಜೂರದ ಮರ ಇಟ್ಟಿದ್ರಲ್ಲ, ಅದರಲ್ಲಿ ಹಲವು ವರ್ಷದಿಂದ ನೋಡಿ ಅದರಲ್ಲಿ ಹಣ್ಣೇ ಇರಲಿಲ್ಲ.
ಯಾವುದಕ್ಕೂ ಪ್ರಯೋಜನವಿಲ್ಲ. ಜೇಡಿ ಮಣ್ಣಿನ ಹಾಗೆ ಅದು ಕೂತಿರುತ್ತದೆ. ಅವರಿಂದ ಯಾವ ಒಂದು ಲಾಭವೂ ಪರಲೋಕಕ್ಕೆ ಇಲ್ಲ. ಹಾಗಾಗಿ ಫಲ ಕೊಡದಿರುವ ಒಂದು ಮರ, ಆ ಒಂದು ಮರ ಕಡಿಯಲ್ಪಡುತ್ತದೆ. ಮತ್ತೊಂದು ಫಲ ಕೊಡುತ್ತದೆ, ಆದರೆ ಒಳ್ಳೆಯ ಫಲ ಕೊಡುವುದಿಲ್ಲ. ಅದರಲ್ಲಿ ನೋಡೋದಾದರೆ ಒಳ್ಳೆ ಫಲಗಳಿರುತ್ತೆ, ಆದರೆ ಅದು ಎಟ್ಟಿ ಹಣ್ಣಿನ ಹಾಗೆ ಇರುತ್ತದೆ. ಈ ಎಟ್ಟಿಕಾಯಿ ನೋಡುವುದಾದರೆ ನೋಡುವುದಕ್ಕೆ ಸುಂದರವಾಗಿ ನಿಂಬೆಹಣ್ಣು ಥರ ಇರುತ್ತೆ. ಬಾಯಲ್ಲಿ ಕಚ್ಚಿ ನೋಡುವುದಾದರೆ ಮರುಕ್ಷಣವೇ ಮರಣ. ಅಷ್ಟು ಕಹಿಯಾಗಿರುವಂತಹ ಒಂದು ಫಲ ಕೊಡುತ್ತದೆ. ಆ ಒಂದು ಮರದ ಫಲದ ಹೆಸರು ಎಟ್ಟಿ ಹಣ್ಣು ಎಂಬುದಾಗಿ ಹೇಳ್ತಾರೆ. ಎಟ್ಟಿ ಮರ, ಎಟ್ಟಿ ಅಂದರೆ ಕಹಿ ಎಂಬುದಾಗಿ ಅರ್ಥ. ಅದರಲ್ಲಿ ಕೂಡ ಆ ಮರದ ಬೀಜಕ್ಕೆ ತಕ್ಕ ಹಾಗೆ ಅದು ಫಲವನ್ನು ಕೊಡುತ್ತದೆ. ಆದರೆ ಆ ಫಲಗಳು ಕೆಟ್ಟ ಫಲಗಳು. ಅದರಿಂದ ಆ ಮರ ಕತ್ತರಿಸಲ್ಪಡುತ್ತದೆ. ಹಾಗಾದರೆ ಬಾಕಿ ಇರುವುದನ್ನು ನೋಡಿ, ಒಳ್ಳೆಯ ಫಲವನ್ನು ಕೊಡುವಂತಹ ಮರ, ಒಳ್ಳೆಯ ಫಲಗಳನ್ನು ಕೊಡುವಂತಹ ಮರ ಅದು ನೆಲೆಯಾಗಿರುತ್ತದೆ ಎಂಬುದಾಗಿ ಯೇಸು ಹೇಳುತ್ತಾರೆ. ಹಾಗಾಗಿ ಒಳ್ಳೆಯ ಫಲಗಳ ಕುರಿತಾಗಿ ಬಹಳ ಓದಿದ್ದೇವೆ. ಕೆಟ್ಟ ಫಲಗಳು ಎಂದು ಯಾವುದರ ಬಗ್ಗೆ ಸತ್ಯವೇದ ಹೇಳುತ್ತದೆ ಎನ್ನುವುದನ್ನು, ಕೆಲವು ಕೆಟ್ಟ ಫಲಗಳ ಪಟ್ಟಿಯನ್ನು ನಿಮಗೆ ಹೇಳಲಿದ್ದೇನೆ. ಸತ್ಯವೇದದಲ್ಲಿ 2 ವಿಧವಾಗಿರುವ ಫಲಗಳ ಬಗ್ಗೆ ಹೇಳಲ್ಪಟ್ಟದ್ದಾಗಿದೆ. ಒಂದು ಒಳ್ಳೆಯ ಫಲ, ಇನ್ನೊಂದು ಕೆಟ್ಟ ಫಲಗಳು. ಈ ಕೆಟ್ಟ ಫಲಗಳು ಯಾವುದೆಲ್ಲ ಬೈಬಲ್ನಲ್ಲಿ ಕೆಟ್ಟ ಫಲಗಳ ಬಗ್ಗೆ ಹೇಳಲ್ಪಟ್ಟಿದೆ ಎನ್ನುವುದನ್ನು, ಅವುಗಳನ್ನು ಕೆಲವೊಂದನ್ನು ಹೇಳಲಿದ್ದೇನೆ. ಒಂದು ವೇಳೆ ಬಿಡಲ್ಪಟ್ಟಿದ್ದರೆ ನೀವು ಅದನ್ನು ಹುಡುಕಿ ಕಂಡುಹಿಡಿಯಬೇಕು. ಕೆಟ್ಟ ಫಲಗಳು ಯಾವುದು ಕೆಟ್ಟ ಫಲಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದು ನೋಡಬೇಕು. ಮೊದಲ ಕೆಟ್ಟ ಫಲವನ್ನು ಹೇಳ್ತೀನಿ ನೋಡಿ, ಕಹಿಯಾಗಿರುವ ಫಲ. ನಾನು ಹೇಳಿದ್ನಲ್ಲ, ಎಟ್ಟಿ ಮರದ ಫಲ. ಎಟ್ಟಿ ಮರದ ಫಲ ಕೆಲವರನ್ನು ನೋಡಿ, ಎಟ್ಟಿ ಮರ ಫಲ ಕೊಟ್ಟರೆ ಏನು, ಫಲ ಕೊಡದಿದ್ದರೆ ಏನು ಎಂಬುದಾಗಿ ಹೇಳುತ್ತಾರೆ. ಒಂದು ಕವಿತೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದರ ಅರ್ಥ ಏನಂದರೆ, ಫಲ ಕೊಡದಿರುವಂಥ ಮರ ಇದ್ರೇನು ಹೋದ್ರೇನು, ಎಟ್ಟಿ ಮರ ಅದು ಫಲ ಕೊಡದಿದ್ದರೂ ಫಲ ಕೊಟ್ಟರೆ ಏನರ್ಥ? ಎಟ್ಟಿ ಮರ ಕಹಿಯಾಗಿರುವಂಥ ಫಲವನ್ನು ಕೊಡುತ್ತದಲ್ಲ, ಅದು ಫಲ ಕೊಟ್ಟರೆ ಏನು, ಫಲ ಕೊಡಲಿಲ್ಲ ಅಂದರೆ ಏನು? ಹಣ್ಣನ್ನು ಕೊಟ್ಟರೆ ಏನು, ಹಣ್ಣನ್ನು ಕೊಡದಿದ್ದರೆ ಏನು? ಫಲ ಕೊಡದವನೊಬ್ಬ, ಒಬ್ಬನಿಗೂ ಏನನ್ನು ಕೊಡದಿರುವ ಒಬ್ಬ ಸಮೃದ್ಧಿಯಾಗಿದ್ದರೆ ಏನು, ಅವನು ದೊಡ್ಡ ಶ್ರೀಮಂತನಾಗಿದ್ದರೆ ಏನು, ಅಥವಾ ಬಡವನಾದರೆ ನಮಗೇನು? ಫಲ ಕೊಡದಿರುವ ಒಬ್ಬ ಇದ್ರೇನು ಹೋದ್ರೇನು, ಎಟ್ಟಿ ಮರ ಅದು ಫಲ ಕೊಟ್ಟರೇನು, ಫಲ ಕೊಡಲಿಲ್ಲ ಅಂದ್ರೇನು? ಹಾಗಾಗಿ ಕಹಿಯಾದ ಹಣ್ಣನ್ನು ಕೊಡುವಂತಹ ಮರ ಫಲ ಕೊಟ್ಟರೆ ಏನು, ಫಲ ಕೊಡಲಿಲ್ಲ ಅಂದ್ರೇನು? ಕಹಿಯಾಗಿರುವ ಹಣ್ಣನ್ನು ಕೊಡುವ ಮರಗಳ ಕುರಿತಾಗಿಯೂ ಫಲಗಳ ಕುರಿತಾಗಿಯೂ ಕರ್ತನ ವಾಕ್ಯ ಹೇಳುತ್ತದೆ. ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 4-5 ವಾಕ್ಯಗಳು. ಬೈಬಲ್ ತೆಗೆದುಕೊಳ್ಳ್ರಿ, ಅದರಲ್ಲಿ ಓದ್ ನೋಡ್ರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಎಷ್ಟು ಸಾಧ್ಯನೋ, ಎಷ್ಟು ಪ್ರಯಾಸ ಪಡೋಕ್ಕಾಗುತ್ತೋ, ಅದು ಎಷ್ಟು ಕೊಡಬೇಕೋ, ನೀರು ಕೊಡಬೇಕೋ, ಎಲ್ಲವನ್ನ ಮಾಡಾಯಿತು. ದೇವರು ಹೇಳ್ತಾರೆ, ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ಆ ಹಣ್ಣನ್ನು ಬಾಯಲ್ಲಿಟ್ಟರೆ ಕಹಿ, ಹೊಲಸು. ನಾನು ಒಳ್ಳೆಯ ಫಲ ಸಿಗುತ್ತದೆ ಎಂಬುದಾಗಿ ಪ್ರಯಾಸಪಟ್ಟೆ. ನನ್ನ ಪ್ರಯಾಸವನ್ನೆಲ್ಲ ನುಂಗಿ ಅದು ಕಹಿಯಾಗಿರುವ ಫಲವನ್ನು ಕೊಟ್ಟಿತ್ತು. ನನ್ನ ತೋಟವನ್ನು ನಾನು ಏನು ಮಾಡುವೆನೋ ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನು ಕೀಳುವೆನು. ಅದರ ಸುತ್ತಲೂ ಬೇಲಿ ಹಾಕಿದೆ ಅಲ್ವಾ, ಅದನ್ನು ತೆಗೆದಾಕ್ತೀನಿ. ಹಾಗಾಗಿ ದೇವರು ನಮಗೆ ಎಷ್ಟೋ ಒಳಿತನ್ನು ಮಾಡಿರಲು, ದೇವರು ನಿಮ್ಮಲ್ಲಿ ಒಳ್ಳೆಯ ಫಲ ಬರುತ್ತದೆ ಎಂಬುದಾಗಿ ಕಾದಿರಲು, ದೇವರಿಗೆ ಒಳ್ಳೆ ಫಲವನ್ನು ಕೊಡದೆ ಹೊಲಸಾಗಿರುವ ನಿಮ್ಮ ಜೀವಿತವನ್ನು ಕೊಡುವುದಾದರೆ, ದೇವರು ಮಾಡುವ ಮೊದಲ ಕಾರ್ಯ, ಇದುವರೆಗೂ ನಿಮ್ಮ ಸುತ್ತಲೂ ಬೇಲಿ ಹಾಕಿದ್ರಲ್ಲ, ಆ ಬೇಲಿಯನ್ನು ತೆಗೆದು ಹಾಕುವೆನು. ಒಂದು ದ್ರಾಕ್ಷಿಯ ತೋಟದಲ್ಲಿರುವ ಬೇಲಿಯನ್ನು ತೆಗೆದುಹಾಕಿದ್ರೆ ಏನಾಗುತ್ತೆ? ನರಿಗಳು ಒಳಗೆ ನುಗ್ಗುತ್ತೆ, ಮರಿ ನರಿಗಳು ಒಳಗೆ ನುಗ್ಗುತ್ತೆ, ಆಡು ದನ ಕುರಿಗಳು ಬಂದು ಮೇಯ್ದು ಹಾಕುತ್ತವೆ. ಯಾವ ಸಂರಕ್ಷಣೆ ಇಲ್ಲದೆ ಅದಕ್ಕೆ ವಿರುದ್ಧವಾಗಿ ಶತ್ರುಗಳು ಬರುವಾಗ ಅದರ ಕಡೆಗೆ ಮಾತಾಡುವುದಕ್ಕೂ ಕಾಪಾಡುವುದಕ್ಕೂ ಬೇಲಿಯೂ ಇರುವುದಿಲ್ಲ, ತೋಟಗಾರನಿರುವುದಿಲ್ಲ. ಅದು ಮೇಯ್ದು ಹೋಗಲಿ, ಮೊದಲು ಬೇಲಿಯನ್ನು ತೆಗೆದು ಹಾಕುವೆನು. ದನವು ಅದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು. ಅದು ಒಳಗೆ ಬರದ ಹಾಗೆ ಮುಂಚೆ ಬೇಲಿ ಹಾಕಿದ್ನಲ್ಲ, ಅದನ್ನು ತೆಗೆದಾಕ್ತೀನಿ. ಜನಗಳು ಅದರ ಮೇಲೆ ತುಳಿದು, ದನ ಕುರಿಗಳು ನಡೆದು ತುಳಿದಾಡಿ ಅದು ತುಳಿಯಲ್ಪಟ್ಟು ನಾಶವಾಗುತ್ತದೆ. ಅದನ್ನು ಹಾಳು ಮಾಡುವೆನು. ಹೊಲಸು ಹಣ್ಣಿನ ಕ್ರಿಯೆಗಳಿರುವುದಾದರೆ, ದೇವರಿಗೆ ಕಹಿಯಾಗಿರುವ ಫಲವನ್ನು ಕೊಡುವ
ದ್ರಾಕ್ಷ ಬಳ್ಳಿ ಅಥವಾ ದ್ರಾಕ್ಷಿಯ ಗಿಡದ ಸ್ಥಿತಿ ಇದುವೆ. ಅದನ್ನು ಹಾಳು ಮಾಡಿಬಿಡುವೆನು. ಯಾರೂ ಕೂಡ ಕತ್ತರಿಸಿ ಅಗತೆ ಮಾಡುವುದಿಲ್ಲ. ಅದರಲ್ಲಿ ಮುಳ್ಳುಗಿಳ್ಳು ಬೆಳೆದು ಹೋಗುವುದು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆಯನ್ನು ಮಾಡುವೆನು. ಅದು ಒಲಸಾದ ಮರ. ಮೇಘಗಳಿಗೆ ನಾನು ಕಟ್ಟಳೆಯನ್ನು ಕೊಟ್ಟು ಅದರ ಮೇಲೆ ಮಳೆ ಸುರಿಸಬೇಡ, ಮಳೆ ಸುರಿಬಾರದು ಎಂಬುದಾಗಿ ಹೇಳಿ ನಾನು ಬರವನ್ನು ಉಂಟು ಮಾಡುವನಲ್ಲಿ ಸಂರಕ್ಷಣೆ ಹೊಟ್ಟೋಗುತ್ತೆ, ಹಾಳಾಗಿ ಹೋಗುತ್ತದೆ, ತುಳಿತಕ್ಕೆ ಒಳಗಾಗುತ್ತದೆ. ಅವುಗಳು ಹಾಗೆ ಬಂದು ಒಬ್ಬರು ಗಮನಿಸದೆ ಹೋಗುತ್ತಾರೆ. ಆ ರೀತಿಯಾಗಿ ಮಳೆ ಇಲ್ಲದೆ ಅದು ಒಣಗಿ ಹೋಗುತ್ತದೆ. ಇದು ಕಹಿಯಾಗಿರುವ ಕ್ರಿಯೆ, ಕಹಿಯಾಗಿರುವ ಫಲವನ್ನು ಕೊಟ್ಟವರು. ಸತ್ಯವೇದದೆ ಆ ಕಹಿಯಾಗಿರುವ ಫಲವನ್ನು ಕೊಟ್ಟವರ ಕುರಿತಾಗಿ ಅದೇ ಯೆಶಾಯ 5ನೇ ಅಧ್ಯಾಯ 2ನೇ ವಾಕ್ಯವು ಹೇಳುತ್ತದೆ. ಕಹಿಯಾಗಿರುವ ಫಲ ಅಂದರೆ ಏನು? ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕುರೈಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿಯ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತ್ತು. ಹಾಗಾದರೆ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ? ದೇವಜನಗಳು, ದೇವರಿಂದ ಕರೆಯಲ್ಪಟ್ಟು, ದೇವರಿಂದ ನೆಡಲ್ಪಟ್ಟು, ದೇವರಿಂದ ಕಾಪಾಡಲ್ಪಟ್ಟು, ಟವರೆಲ್ಲ ಕಟ್ಟಲ್ಪಟ್ಟು. ಇಲ್ಲಿ ವಾಕ್ಯದಲ್ಲಿ ಹಂಗೆ ಬರೆಯಲ್ಪಟ್ಟಿದೆ. ನೀವು ಯಾವ ಟವರ್ ಅನ್ಕೋಬೇಡಿ. ಟವರೆಲ್ಲ ಕಟ್ಟಿ ದೇವರವುಗಳ ಸುತ್ತಲೂ ಪರಾಂಬರುವಿಕೆಯನ್ನು ಉಂಟು ಮಾಡಿದ್ದರು. ಹಾಗೆಲ್ಲ ಸಂರಕ್ಷಣೆ ಇದ್ದರೂ ಕೂಡ ಅವರು ಯಾವ ಫಲವನ್ನು ಅವರಿಗೆ ಕೊಟ್ಟಿದ್ದು ಅಂತ ನೋಡಿದ್ರೆ ಹೊಲಸಾದದ್ದು, ಪಾಪ, ಹಗೆತನ, ಆ ಕಹಿಯಾಗಿರುವ ಕ್ರಿಯೆಗಳ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಸ್ವಾರ್ಥವಾಗಿ ತಾವು ಮಾತ್ರ ಬದುಕಲು ಐಶ್ವರ್ಯವನ್ನು ಹುಡುಕುವಂಥದ್ದು ಕಹಿಯಾಗಿರುವ ಫಲ. ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಾಕ್ಯ. ಕಹಿಯಾಗಿರುವ ಫಲವನ್ನು ಕೊಡ್ತು ಅಂತ ಹೇಳಿದ್ರಲ್ಲ, ಆ ಹೊಲಸಾದಂತಹ ಹಣ್ಣು ಏನು ಗೊತ್ತಾ? ಸ್ವಾರ್ಥವಾದ ಜೀವನ. ಅವನನ್ನು ಸೇವೆಗೋಸ್ಕರವಾಗಿ ಏರ್ಪಡಿಸಿ ಬೇಲಿ ಹೊಡೆದವನ್ನ ಕಾದು ಅವನನ್ನು ಪರಾಂಬರಿಸಿ ಇಟ್ಟಿದ್ರೆ ಅವನು ನನಗೆ ಫಲವನ್ನು ಕೊಡದೆ ಸ್ವಾರ್ಥವಾಗಿ ಬದುಕಿದ. ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಾಕ್ಯ. ಅಯ್ಯೋ, ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವೇ ತಾವಾಗಿ ವಾಸಿಸುವವರ ಗತಿಯನ್ನು ಏನು ಹೇಳಲಿ? ಇದುವೇ ಆ ಕಹಿಯಾಗಿರುವ ಫಲ. ಕರ್ತನ ಜನಗಳು, ಸೇವಕರು ನೋಡ್ರಿ, ಬೇರೊಬ್ಬರು ಅಲ್ಲಿ ಬದುಕುವುದಕ್ಕೆ ಸ್ಥಳವಿಲ್ಲದೆ ನೆಲದೊಂದಿಗೆ ನೆಲವನ್ನು ಕೂಡಿಸಿ ಅಧಿಕ ಸ್ಥಳವನ್ನು ವಿಸ್ತರಿಸಿ ಬೇಲಿ ಹೊಡೆದು ತಾವು ಮಾತ್ರ ಬದುಕುವುದಕ್ಕಾಗಿ ಸ್ವಾರ್ಥವಾಗಿ ಕ್ರಿಯೆ ಮಾಡಿದ್ರು. ಸ್ವಾರ್ಥವಾಗಿ ಕ್ರಿಯೆ ಮಾಡಿದಂತಹ ಸೇವಕರಿದ್ದಾರೆ, ಸ್ವಾರ್ಥವಾಗಿ ಕ್ರಿಯೆ ಮಾಡಿದಂತಹ ದೇವರ ಮಕ್ಕಳಿದ್ದಾರೆ. ತಾವು ಮಾತ್ರ, ಆ ವಾಕ್ಯದ ಆರಂಭದಲ್ಲಿಯೇ ತಾವು ಮಾತ್ರ. ಹಾಗಾಗಿ ತಮ್ಮ ಸ್ವಾರ್ಥಕ್ಕೆ ಸ್ಥಳವನ್ನು ಕೊಟ್ಟು ನೀವು ಮಾಡುವ ಎಲ್ಲ ಕಾರ್ಯವನ್ನು ಕಹಿಯಾಗಿರುವ ಫಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. 2ನೇ ಕಾರ್ಯವನ್ನು ನೋಡಿ, ಇವನು ಸುಮ್ಮನೆ ಇರಲಿಲ್ಲ, ಮದ್ಯಪಾನಕ್ಕೆ ದಾಸನಾಗಿದ್ದ. ಸೇವಕನೇ, ಮಧುಪಾನದ ಮೇಲೆ ಒಂದು ವೈರಾಗ್ಯ, ಒಳಗೊಳಗೆ ಕುಡಿಯುವುದು, ಪಬ್ ಥರ ಆಟ ಆಡುವುದು, ಈ ಪಾಪಗಳನ್ನು ಪ್ರಧಾನವಾಗಿ ಮಾಡುವಂಥದ್ದು, ಇದೆಲ್ಲ ಸತ್ಯವೇದ ಹೇಳುತ್ತದೆ. ಅಲ್ಲಿ ಸೇವಕನು ಕುಡಿತಾರ ಅಂತ ಕೇಳ್ಬೋದು ನೀವು. ಒಂದು ವೇಳೆ ನೀವು ಕುಡಿಯಲ್ಲ, ಆ ರೀತಿ ಕುಡಿಯುವಂಥ ವ್ಯಕ್ತಿಗಳಿದ್ದಾರೆ. ಒಮ್ಮೆ ಒಂದು ದೊಡ್ಡ ಕಾನ್ಫರೆನ್ಸ್ ಒಂದಕ್ಕೆ ಪ್ರಪಂಚಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಸೇವಕರುಗಳನ್ನು ಕರೆದು ಒಂದು ಕೂಟವನ್ನು ಏರ್ಪಾಡು ಮಾಡಿದ್ರು. ಆ ಒಂದು ಸ್ಥಳಕ್ಕೆ ಹೋಗುವುದಕ್ಕೆ ಅವರಿಗೆ ಫ್ಲೈಟ್ ಟಿಕೆಟ್ ಎಲ್ಲ ಕೊಟ್ಟು ಕರ್ಕೊಂಡ್ಬಂದಿದ್ರು. ಇದು ನಡೆದಂತಹ ಒಂದು ಸಂಭವ. ಆಗ ಫ್ಲೈಟಲ್ಲಿ ಇಂಡಿಯಾದಿಂದ ಒಂದು ಗುಂಪು ಸೇವಕರು ಆ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಲು ಹೋದರು. ವಿಮಾನದಲ್ಲಿ ಮದ್ಯವನ್ನು ಕೊಡ್ತಾರೆ. ಅದನ್ನು ತೆಗೆದು ಕೆಲವು ಸೇವಕರು ಪಡೆದು ಅಧಿಕವಾಗಿ ಕುಡಿದ್ರು. ಆಗ ಪಕ್ಕದಲ್ಲಿದ್ದಂತಹ ಒಬ್ಬರು ಕೇಳಿದ್ರಂತೆ, ಅವರು ಕೂಡ ಒಬ್ಬ ಸೇವಕರೇ, ಒಳ್ಳೆಯ ಸೇವಕ ಇರ್ಬೋದು ಅವರು ಕೇಳಿದ್ದಾರೆ, ಏನು ಈ ರೀತಿ ಕುಡಿಬಾರ್ದು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ, ಕುಡಿಬೋದು ಅಂತ ಕೇಳಿದ್ರಂತೆ. ಭೂಮಿಯಲ್ಲಿ ನಾವು ಪಾಪವನ್ನು ಮಾಡಬಾರ್ದು, ನಾವು ಭೂಮಿಯಲ್ಲೂ ಇಲ್ಲ ಪರಲೋಕದಲ್ಲೂ ಇಲ್ಲ, ಮಧ್ಯಾಕಾಶದಲ್ಲಿ ತೇಲ್ತಾ ಇದ್ದೀವಿ, ಇಲ್ಲಿ ಕುಡಿಯಬಹುದು ಎಂಬುದಾಗಿ ನಗಾಡಿದ್ರಂತೆ ಎಲ್ಲ. ಇದು ನಿಜವಾಗಲೂ ನಡೆದದ್ದು. ಆ ಒಂದು ಕೂಟಕ್ಕೆ ಹೋದಂತಹ ಒಬ್ಬರು ನೇರವಾಗಿ ನೋಡಿದಂತಹ ಕಾರ್ಯವನ್ನು ಹೇಳಿದ್ದು. ಇದರಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನೋಡಿ, ಇವರು ಧೈರ್ಯವಾಗಿ ಮದ್ಯಪಾನವನ್ನು ಅವರು ಕುಡಿತಿದ್ರು.
ಅದು ಕಹಿಯಾಗಿರುವಂತಹ ಒಂದು ಫಲವನ್ನು ಸೂಚಿಸುತ್ತದೆ. ಮದ್ಯಪಾನ ಮಾತ್ರವಲ್ಲ, ಇಚ್ಛೆಯನ್ನು ಉಂಟು ಮಾಡುವಂತಹ ಯಾವ ಕಾರ್ಯ ಆಗಿರ್ಬೋದು, ಅಡಿಕ್ಷನ್, ಅದರೊಳಗೆ ಸಿಗಾಕೊತಾ ಇದ್ರು. ಯೆಶಾಯ 5ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ, ಅಯ್ಯೋ, ಮದ್ಯದ ಗೀಳಿನಿಂದಲೇ ಮುಂಜಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷಾರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ. ಯಾರು? ಇದೆಲ್ಲ ಸೇವಕರ ಕುರಿತಾಗಿ 5ನೇ ಅಧ್ಯಾಯದಲ್ಲಿ ಓದ್ತಾ ಬರ್ತಾ ಇದ್ದೀವಿ. ಕಹಿಯಾಗಿರುವ ಫಲ. ಮತ್ತೊಂದು ಹೊಲಸಾದ ಹಣ್ಣು, ದೇವರ ಕಾರ್ಯಗಳನ್ನು ಯೋಚನೆ ಮಾಡಲು ಬಿಡುವುದಿಲ್ಲ. ಯಾವುದೊಂದು ಹೇಳಿದರೂ ಕೂಡ ಅದನ್ನು ತನಗೆ ಯಾವುದು ಸಾಧಕವಾಗಲು ಸಾಧ್ಯ ಅಂತ ನೋಡ್ತಾರಷ್ಟೇ. ಏನು ಮಾಡ್ತಾರೆ ನೋಡಿ ಅವರು? ಯೆಶಾಯ 5ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅವರು ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷಾರಸ ಇವುಗಳೇ ಅವರ ಔತಣಗಳ ಸೊಬಗು, ಕೊಂಡಾಟಗಳು. ಯೆಹೋವನ ಕೆಲಸವನ್ನು ಅವರು ಲಕ್ಷಿಸರು, ಆತನ ಹಸ್ತಕಾರ್ಯವನ್ನು ಆಲೋಚಿಸರು. ದೇವರ ಕಾರ್ಯವನ್ನು ಆಲೋಚನೆ ಮಾಡೋದಕ್ಕೆ ಸಮಯ ಇಲ್ಲ ಅವರಿಗೆ. ದೇವರು ಒಂದು ಕಾರ್ಯವನ್ನು ಹೇಳ್ತಾರೆ, ಯೋಜನೆ ಹೇಳ್ತಾರೆ, ಇವನು ಮತ್ತೊಂದನ್ನು ಯೋಚನೆ ಮಾಡ್ತಿರ್ತಾನೆ. ಇದನ್ನು ಮಾಡುವುದಾದರೆ ನನಗೇನು ಸಿಗುತ್ತೆ? ಶಿಷ್ಯರು ಯೇಸುವಿನ ಬಳಿ ಕೇಳಿದ್ರಲ್ಲ, ಎಲ್ಲವನ್ನ ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದುವಲ್ಲ, ನಮಗೇನು ಸಿಗುತ್ತದೆ? ಆಗ ಅವರ ಉದ್ದೇಶವೇನೆಂದರೆ, ನಾನು ಒಂದನ್ನು ಬಿಟ್ಟರೆ ಅದಕ್ಕಿಂತ ಮೇಲಾಗಿರುವ ಒಂದನ್ನು ದೇವರು ಕೊಡಬೇಕು. ಹಾಗಾಗಿ ಇವರು ನೋಡಿ, ಇಲ್ಲಿ ಇವರಿಗೆ ಸೌಲಭ್ಯ ಎಲ್ಲ ಬಂದಾಯ್ತಲ್ಲಿ. ಒಳ್ಳೆ ಮನೆ ಮೇಲೆ ಮನೆ, ಹಂಗೆ ವಾಕ್ಯ ಹಾಕಲ್ಪಟ್ಟಿದೆ ಅಲ್ವಾ? 8ನೇ ವಾಕ್ಯದಲ್ಲಿ ಮನೆಯ ಮೇಲೆ ಮನೆ, ನೆಲದ ಮೇಲೆ ನೆಲ, ಟವರ್ ಕಟ್ಟಿ ಎಲ್ಲವನ್ನಿಟ್ಟು ಅವರು ಸಂಭ್ರಮವಾಗಿ ಬದುಕುತ್ತಾ ತಾವು ಮಾತ್ರ ಸೌಖ್ಯದಿಂದ ಇದ್ದಾರೆ. ಬಂದಿದ್ದ ಕೂಡಲೇ ಏನು ಮಾಡ್ತಾರೆ ನೋಡಿ, ಅವರು ತಮ್ಮ ಮೇಳೆಗಳನ್ನು ತೆಗೆದು, ಮೃದಂಗಗಳನ್ನು ತೆಗೆದು, ಸ್ವರಮಂಡಲಗಳನ್ನು ಅವರು ತೆಗೆದು ಹಾಡನ್ನು ಹಾಡುತ್ತಾ ಒಂದೇ ಡ್ಯಾನ್ಸ್, ಕೊಂಡಾಟ. ಒಂದು ಕಾಲದಲ್ಲಿ ನೋಡೋದಾದರೆ ಹಲವು ಪ್ರಾರ್ಥನೆಗಳು ನಡೀತಾ ಇತ್ತು. ಈಗ ಸಮೀಪದಲ್ಲಿ ನೀವು ನೋಡೋದಾದರೆ ಕೊಂಡಾಟ ಎನ್ನುವ ಹೆಸರಲ್ಲಿ ಕ್ರೈಸ್ತ ಕೂಟಗಳು ನಡೆಸಲ್ಪಡೋದು ನೋಡ್ತಾ ಇದ್ದೀವಿ. ಕೊಂಡಾಡಲಿ, ಚೆನ್ನಾಗಿ ಕೊಂಡಾಡಲಿ. ಆದರೆ ಈ ಒಂದು ಕೊಂಡಾಟ ಒಂದು ಆತ್ಮಿಕವಾಗಿರುವ ಕೊಂಡಾಟವಲ್ಲ. ಇವ್ರನ್ನ ನೋಡಿ, ಸ್ವರಮಂಡಲ ಕಿನ್ನರಿಗಳು, ತಂಬಟ್ಟಿಗಳು, ಮೇಳವನ್ನು, ನಾದಸ್ವರಗಳನ್ನು, ಮದ್ಯಪಾನವನ್ನಿಟ್ಟು ಔತಣಗಳ ಸೊಬಗನ್ನು ಮಾಡ್ತಾ ಇದ್ದಾರೆ. ಇವರು ಯಾರು ದೇವರ ಕಾರ್ಯದ ಕುರಿತಾಗಿ ಆಲೋಚನೆ ಮಾಡುವುದಿಲ್ಲ. ದೇವರ ಆಲೋಚನೆಗಳ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ದೇವರೇನು ಬಯಸುತ್ತಾರೆ ಅನ್ನೋದರ ಬಗ್ಗೆ ಮಾತೇ ಆಡಲ್ಲ ಅವರು. ಬಹಳ ಆಶ್ಚರ್ಯವಾಗಿರುತ್ತೆ. ದೇವರ ಕಾರ್ಯಗಳನ್ನು ಅಪೇಕ್ಷಿಸುವವರು ಯಾರು? ದೇವರ ಕಾರ್ಯಗಳನ್ನು ಹುಡುಕುವವರು ಯಾರು? ಅವನಿಗೆ ಅದರ ಕುರಿತಾಗಿ ಚಿಂತೆ ಇಲ್ಲ. ಇದು ಕಹಿಯಾಗಿರುವ ಫಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ನೋಡಿ, ಇವತ್ತು ದೇವರಿಗೆ ಏನು ಬೇಕು? ಈ ದೇಶದಲ್ಲಿ ಒಂದು ಉಜ್ಜೀವನ ಬರಬೇಕು. ಈ ದೇಶದಲ್ಲಿ ದೇವರಿಟ್ಟಿರುವಂತಹ ಆ ನಂಬಿಕೆ, ದೇವರು ದೇಶದ ಕುರಿತಾಗಿ ಇಟ್ಟಿರುವಂತಹ ಕಾರ್ಯಗಳು ನೆರವೇರಿಸಲ್ಪಡಬೇಕು. ಸಭೆಗಳು ಅದರ ಕುರಿತಾಗಿ ಚಿಂತೆ ಮಾಡಬೇಕು. ಸೇವಕರು ಅದರ ಬಗ್ಗೆ ಯೋಚನೆ ಮಾಡಬೇಕು. ಪ್ರವಾದಿಗಳು ಅದರ ಬಗ್ಗೆ ಚಿಂತಿಸಬೇಕು. ಕರ್ತನ ಕಾರ್ಯಗಳು ನಡೆಯಬೇಕಲ್ವಾ? ದೇಶದ ಕುರಿತಾಗಿ ಹೇಳಲ್ಪಟ್ಟಂತಹ ಕಾರ್ಯಗಳು. ಇವರು ಅದನ್ನು ಆಲೋಚನೆ ಮಾಡುವುದಿಲ್ಲ. ಅವರಿಗೆ ಮನೋರಂಜನೆ, ಬೇರೆ ವೈರಾಗ್ಯ, ಅವರಿಗೆ ಸಂಭ್ರಮವಾಗಿರುವಂತಹ ಜೀವನ, ಆಸ್ತಿ ಕೊಂಡುಕೊಳ್ಳುವುದು, ಮನೆ ಕಟ್ಟುವಂಥದ್ದು, ಅದರೊಂದಿಗೆ ಕೂಡಿಸಿಕೊಳ್ಳುವಂಥದ್ದು, ದೇವರ ಹೆಸರನ್ನು ಹೇಳಿ ದೇವರು ಇದನ್ನು ಹೇಳಿದ್ದಾರೆ, ಅದನ್ನು ಹೇಳಿದರೆ ಎಂಬುದಾಗಿ ಸಂಪಾದನೆ ಮಾಡುವುದು. ಸತ್ಯವೇದ ಹೇಳುತ್ತದೆ, ಅದಕ್ಕೆ ಹೆಸರು ಕಹಿಯಾಗಿರುವ ಹೊಲಸಾದ ಹಣ್ಣು. ಹಾಗಾಗಿ ಹೊಲಸಾದ ಫಲವೆಂದರೆ ಕರ್ತನ ಕಾರ್ಯವನ್ನು ಯೋಚಿಸುವುದಿಲ್ಲ. ಅವರ ಕೈಕ್ರಿಯೆಗಳನ್ನು ಅವರು ಆಲೋಚಿಸುವುದೂ ಇಲ್ಲ. ಅವನ ಚಿಂತನೆ ಪೂರ್ತಿ ತನ್ನ ಕುರಿತಾಗಷ್ಟೇ. ದೇವರು ಈ ರೀತಿಯಾಗಿ ಹೇಳಿದ್ದಾರಾ? ಇದನ್ನಿಟ್ಟು ನಾವೇನು ಮಾಡೋಣ? ಇದರಿಂದ ನಾವು ಏನು ಸಂಪಾದನೆ ಮಾಡಲು ಸಾಧ್ಯ? ಹೇಗೆ ತಮ್ಮನ್ನು ಹೆಚ್ಚಿಸಿಕೊಳ್ಳುವುದು? ತಾವು ಮಾತ್ರ ಯಾವ ರೀತಿ ಸೌಖ್ಯದಿಂದ ಇರುವುದು? ಇದೆಲ್ಲ ಹೊಲಸಾದ ಹಣ್ಣು ಅಂತ ಸತ್ಯವೇದ ಹೇಳುತ್ತದೆ. ಮತ್ತೊಂದು ಕಹಿಯಾದ ಹಣ್ಣಿದೆ ನೋಡಿ. ಇವರು ಇಂಥ ಸೇವಕ ಏನು ಮಾಡ್ತೀನಿ ಅಂತ ನೋಡೋದಾದರೆ, ಉಳಿದವರ ಹಣವನ್ನು ಕಾಣಿಕೆ ಎನ್ನುವ ಹೆಸರಲ್ಲಿ ಏನಾದರೂ ಒಂದು ಕಾರ್ಯದಲ್ಲಿ ಪಡೆಯಬೇಕು. ಆ ರೀತಿ ಎಂದರೆ ಅವರನ್ನು ಖಂಡಿಸುವುದಾದರೆ, ಖಂಡನೆ ಮಾಡಿದರೆ ತಮ್ಮ ಜೀವನಾಧಾರಕ್ಕೆ ಕಷ್ಟ ಉಂಟಾಗುತ್ತದೆ. ಹಾಗಾಗಿ ಇಂಥ ಸೇವಕರು ಯಾವ ರೀತಿ ಇರ್ತಾರೆ ಅಂದರೆ, ಒಬ್ಬನು ಮಾಡುವಂತಹ ಪಾಪಕ್ಕೆ ಶುಗರ್ ಕೋಟಿಂಗ್ ಮಾಡುವನಾಗಿರ್ತಾನೆ. ಒಳ್ಳೆಯದನ್ನು ಕೆಟ್ಟದ್ದು ಅಂತ ಹೇಳಿ ಕೆಟ್ಟದ್ದನ್ನು ಒಳ್ಳೆಯದು ಎಂಬುದಾಗಿ ಹೇಳುವವನಾಗಿರ್ತಾನೆ. ಅದೆಲ್ಲ ಏನಿದೆ, ಇದರಲ್ಲಿ ಏನು ತಪ್ಪಿದೆ? ಏಕೆಂದರೆ ಈ ರೀತಿ ನೀವು ಮಾತಾಡಿದ್ರೆ ಮಾತ್ರನೇ ಜನಗಳು ನಿಮ್ಮನ್ನು ಸ್ವೀಕರಿಸ್ತಾರೆ. ಸ್ನಾನಿಕನ ಯೋಹಾನನ ಹಾಗೆ ಖಂಡಿಸಿ ಮಾತಾಡುವುದಾದರೆ ಕಾಡು ಜೇನನ್ನು ಮಿಡತೆಯನ್ನೇ ಸೇವಿಸಬೇಕು. ಆ ರೀತಿ ಬುದ್ಧಿ ಮಾತು ಹೇಳ್ತಾರೆ. ಯೋಹಾನನಾಗೆ ಮಾತಾಡಿದ್ರೆ ಹಂಗೆ, ಮತ್ತಿನ್ನೇನು ಹಂಗೆ ಅಡವಿಲೇ ಮಲಗಬೇಕಷ್ಟೇ. ಅವರು ಮಾತಾಡೋದು ನೋಡಿದ್ರಲ್ಲ, ಅವ್ರಿಗೆ ಆಗಿದ್ದು ನೋಡಿದ್ರಾ?
ಅಡವಿಯಲ್ಲಿ ಅಲ್ಲಿ 4-5 ಹುಲ್ಲನ್ನು ಹಾಕ್ಕೊಂಡು ಅಡವಿಯ ಒಳಗೆ ಮರುಭೂಮಿಯಲ್ಲಿ ವಾಸ ಮಾಡುತ್ತಾ ಅಲ್ಲಿಯೇ ನಿದ್ರಿಸುತ್ತಾ ಬರುವಂತಹ ಜನಗಳಿಗೆ ಎಲೆ ಸರ್ಪಜಾತಿಯವರೆಂಬುದಾಗಿ ಮಾತಾಡಿದೆಲ್ಲ ಬೇಕೇನ್ರಿ ನಿಮಗೆ? ಕೊನೆಯದಾಗಿ ಅವನಿಗೇನಾಯಿತು? ಅವನಿಗೆ ಹೀಗೆ ಮಾತಾಡ್ದ ಕೊನೆಯದಾಗಿ ನಿಮಗೆ ಮಿಡತೆಯು ಕಾಡು ಜನ ಹಿಡಿದು ಊಟ ಮಾಡಬೇಕಷ್ಟೇ. ಹಾಗಾದ್ರೆ ಏನು ಮಾಡಬೇಕು? ಕೆಟ್ಟದ್ದನ್ನು ಒಳ್ಳೆಯದು ಅಂತ ಹೇಳಿ ಅಷ್ಟೊಂದು ಆರ್ಷಾಗ ಮಾತಾಡೋದು. ಇಂಥವರನ್ನು ನೋಡಿ ಪಾಪಕ್ಕೆ ಅವರು ಶುಗರ್ ಕೋಟಿಂಗ್ ಮಾಡ್ತಿರ್ತಾರೆ. ನೀವೇನು ಮಾಡಿದ್ರೂ ಸರಿ, ಅದ್ರ ಬಗ್ಗೆ ಚಿಂತೆ ಇಲ್ಲ, ದೇವರನ್ನು ಆಶೀರ್ವಾದ ಮಾಡ್ತಾ ಇರ್ತಾರೆ ಎಂಬುದಾಗಿ ಹೇಳ್ತಾರೆ. ಇದು ಒಂದು ಕಹಿಯಾಗಿರುವ ಫಲ. ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 20ನೇ ವಾಕ್ಯವು ಹೇಳುತ್ತದೆ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ? ಇದೇ ಅದು ಕಹಿಯಾಗಿರುವ ಫಲ. ಚೆನ್ನಾಗಿ ಸಿಹಿಯಾಗಿದೆಯಲ್ಲ ಎಂಬುದಾಗಿ ಹೇಳ್ತಾರಂತೆ ಕಹಿಯನ್ನು ಕೊಟ್ಟು. ಇದೇ ನಿಮಗೆ ನಿತ್ಯ ಜೀವ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ಇವರ ಒಂದು ಫಲಗಳು ದೇವರ ದೃಷ್ಟಿಯಲ್ಲಿ ಕಹಿಯಾಗಿರುವಂತಹ ಫಲ. ಅನಂತರ ಯಾರು ದೇವರ ದೃಷ್ಟಿಯಲ್ಲಿ ಕಹಿಯಾಗಿರುವವರು? 5:21 ಯೆಶಾಯದಲ್ಲಿ ಹೇಳ್ತಾರೆ, ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು. ಅವ್ರನ್ನ ನೋಡಿದ್ರೆ ದೊಡ್ಡ ಜ್ಞಾನಿ ಅಂತ ಮಾತಾಡ್ತಾರೆ ಕುಳಿತು. ವಾಕ್ಯದಲ್ಲಿ ಏನೂ ಗೊತ್ತಿರಲ್ಲ, ದೇವರ ಕುರಿತಾಗಿ ಏನೂ ಗೊತ್ತಿರಲ್ಲ. 4 ಕಲರ್ ಲೈಟು, ಒಂದು ವೇದಿಕೆ, ಒಂದು ಒಳ್ಳೆ ಹೈ ಡೆಸಿಬಲಲ್ಲಿ ಮಾತಾಡುವಂತಹ ಸ್ಪೀಕರ್ಸನ್ನು ಇಟ್ಕೊಂಡಿದ್ರೆ ವೇದಿಕೆಯಲ್ಲಿಂದ ಮಾತಾಡುವಂತಹ ಕಾರ್ಯ ಎಲ್ಲ ನ್ಯಾಯ ಅನಿಸುತ್ತಾ? ಮೂಲತಃ ಯಾವ ಕಾರ್ಯ ಗೊತ್ತಿರಲ್ಲ, ಅದರ ದೊಡ್ಡ ಜ್ಞಾನಿಯಂತೆ ಮಾತಾಡ್ತಾರೆ. ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಅವರ ನಡೆ, ಅವರ ಒಂದು ಟೋನ್ ಎಲ್ಲ ನೋಡುವುದಾದರೆ ಕಾಮಿಡಿಯಾಗಿರುತ್ತೆ. ಏನೋ ದೊಡ್ಡದಾಗಿ ಒಂದು ಕಾರ್ಯವನ್ನು ಕಂಡುಕೊಂಡ ಹಾಗೆ ಹೇಳುತ್ತಾರೆ. ಆದರೆ ಒಳಗೊಳಗೆ ಯೋಚನೆ ಮಾಡಿ ನೋಡಿದರೆ ಏನೂ ಇರುವುದಿಲ್ಲ. ಅವರು ತಮ್ಮ ದೃಷ್ಟಿಗೆ ತಮ್ಮನ್ನು ಜ್ಞಾನಿಗಳೆಂಬುದಾಗಿ ತೋರಿಸಿಕೊಳ್ಳುತ್ತಾರೆ. ಯೆಶಾಯ 5:21 ತಮ್ಮ ದೃಷ್ಟಿಗೆ ಜ್ಞಾನಿಗಳಂತೆಯೂ ತಮ್ಮ ಭಾವನೆಗೆ ಅವರು ಸ್ವಂತ ಜ್ಞಾನಿಗಳೆಂದು. ನೋಡಿ, ನನಗೆ ಎಷ್ಟು ವಾಕ್ಯ ಗೊತ್ತು, ಎಷ್ಟು ಮಾತು ಗೊತ್ತು. ಇದೆಲ್ಲರ ಕುರಿತಾಗಿ ನಾವು ಸಭೆಗೆ ಹೇಳುತ್ತೇವೆ, ಜನಗಳಿಗೆ ಹೇಳುತ್ತೇವೆ ಎಂಬುದಾಗಿ ತನ್ನ ದೃಷ್ಟಿಗೆ ಬುದ್ಧಿವಂತನಂತೆಯೂ ತೋರಿಸಿಕೊಳ್ಳುವವರಿಗೆ ಅಯ್ಯೋ. ಅನಂತರ ಮತ್ತೊಂದು ಕಾರ್ಯವನ್ನು ನೋಡಿ, ಮತ್ತೊಂದು ಕಹಿಯಾಗಿರುವ ಕಾರ್ಯ ಲಂಚ. ಲಂಚಕ್ಕೋಸ್ಕರ ದೋಷಿಗಳನ್ನು ನಿರ್ದೋಷಿಗಳೆಂಬುದಾಗಿ ಹೇಳುವವರ ಕೂಟ, ಅದು ಕೂಡ ಹೊಲಸಾದ ಹಣ್ಣು. ಯೆಶಾಯ 5:23 5ನೇ ಅಧ್ಯಾಯದಲ್ಲಿ ಹೊಲಸಾದ ಫಲಗಳ ಕುರಿತಾಗಿ ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಅದರಲ್ಲಿ ನೋಡಿ ಏನಾಕಿದೆ? ಲಂಚಕ್ಕೋಸ್ಕರವಾಗಿ ಒಬ್ಬ ಕ್ರೈಸ್ತನಿರ್ತಾನೆ, ಲಂಚವನ್ನು ಪಡೆದು ಪರಿಧಾನಕ್ಕೋಸ್ಕರವಾಗಿ ನ್ಯಾಯವನ್ನು ತಿರುಗಿಸುವಂಥದ್ದು. ಒಬ್ಬ ಬಡವನ ಆಸ್ತಿಯನ್ನು ಒಬ್ಬ ಶ್ರೀಮಂತನ ಹೆಸರಿಗೆ ಬದಲಾಯಿಸಿಕೊಟ್ಟು ಅವನ ಬಳಿಯಿಂದ ಒಂದು ಪ್ರಯೋಜನವನ್ನು ಪಡೆದು ಬಡವರ ಹೊಟ್ಟೆಗೆ ಹೊಡೆಯೋರು ಎಷ್ಟು ಮಂದಿ ಒಳಗಿದ್ದಾರೆ. ನೀತಿಯನ್ನು ಅನೀತಿ ಎಂಬುದಾಗಿ ಹೇಳೋರು ಎಷ್ಟು ಜನ ಇದ್ದಾರೆ. ಸತ್ಯವೇದ ಹೇಳುತ್ತದೆ ಯೆಶಾಯ 5:23 ಇದು ಹೊಲಸಾಗಿರುವಂತಹ ಹಣ್ಣು. ಸ್ವಾರ್ಥಕ್ಕೋಸ್ಕರವಾಗಿ ದೋಷಿಯನ್ನು ನಿರ್ದೋಷಿ ಎಂಬುದಾಗಿ ತೀರ್ಪು ಮಾಡಿ ನ್ಯಾಯವಂತರ ನ್ಯಾಯವನ್ನು ಹಾಳು ಮಾಡುವವರ ಗತಿ ಏನೆಂದು ಹೇಳಲಿ? ಅದು ಒಂದು ಕಹಿಯಾಗಿರುವ ಹೊಲಸಾದ ಹಣ್ಣು ದೇಶದಲ್ಲಿದೆ. ದೇಶದಲ್ಲಿರುವುದನ್ನು ಬಿಟ್ಬಿಡಿ, ದೇಶದಲ್ಲೇ ಎಲ್ಲವೂ ಇರುತ್ತದೆ. ದೇವರ ಜನಗಳ ನಡುವೆ ಇರುವಂಥದ್ದಾಗಿದೆ, ಕರ್ತನ ಮಕ್ಕಳ ನಡುವೆ ಇರುವಂಥದ್ದಾಗಿದೆ. ಅದನ್ನೇ ದೇವರು ಹೇಳುತ್ತಾರೆ. ಅನಂತರ ಮತ್ತೊಂದು ಕಾರ್ಯವನ್ನು ನೋಡಿ, ಕಹಿಯಾಗಿರುವ ಫಲ ಸತ್ಯವೇದವನ್ನು ಮರೆತಿರುವ ಪಾಪ. ಸತ್ಯವೇದವನ್ನು ಮರೆತು ಹೋಗಿ ದೇವರ ಮಕ್ಕಳಾಗಿ ತಮ್ಮನ್ನು ತೋರಿಸಿಕೊಳ್ಳುತ್ತಾರೆ. ವಿಶ್ವಾಸಿಗಳಾಗಿ, ಸೇವಕರಾಗಿ, ಪ್ರವಾದಿಗಳಾಗಿ, ಬೋಧಕರಾಗಿ ತಮ್ಮನ್ನು ತೋರ್ಪಡಿಸಿಕೊಳ್ಳುತ್ತಾರೆ. ಆದರೆ ಅವರ ಬಾಯಲ್ಲಿ ಸತ್ಯವೇದವಿರುವುದಿಲ್ಲ. ಯೆಶಾಯ 5:24 ಹೇಳ್ತಾರೆ, ಕೊನೆಯದಾಗಿ ವಾಕ್ಯವನ್ನು ಅಸಡ್ಡೆ ಮಾಡಿದ್ರಿಂದ ಅಗ್ನಿಯ ನಾಲಿಗೆಗಳು ಒಣ ಕೂಳಗೆಯನ್ನು ನುಂಗಿಬಿಡುವ ಹಾಗೂ ಒಣ ಹುಲ್ಲು ಅಂದರೆ ಒಣಗಿ ಹೋಗಿರುವಂತಹ ಹುಲ್ಲು, ಒಣ ಹುಲ್ಲು ಬೆಂಕಿಯಲ್ಲಿ ಕುಗ್ಗುವಂತೆಯೂ ಅವರ ಬೇರು ಕೊಳೆತು ಅವರ ಹೂವು, ಇಂತಹ ಕಹಿಯಾಗಿರುವಂತಹ ಫಲವನ್ನು ಕೊಡುವವರ ಬೇರು ಕೊಳೆತು ಹೋಗಿ ಅವರ ಹೂವು ಧೂಳಾಗಿ ತೂರಿ ಹೋಗುವುದು. ಅವರು ಏನು ತಪ್ಪು ಮಾಡಿದ್ರು ಗೊತ್ತಾ? ಮುಂದೆ ನೋಡಿ, ಸೇನಾಧೀಶ್ವರನಾದ ಯೆಹೋವನ ಉಪದೇಶವನ್ನು ನಿರಾಕರಿಸಿ ಇಸ್ರಾಯೇಲ್ಯರ ಸದಾಮಲ ಸ್ವಾಮಿಯ ವಾಕ್ಯವನ್ನು ಅಸಡ್ಡೆ ಮಾಡಿದ್ರಿಂದ ಇದೆಲ್ಲ ಆಯಿತು. ವಾಕ್ಯವನ್ನು ಅಸಡ್ಡೆ ಮಾಡಿದರು. ಕೆಲವರು ಕಿಂಡಲ್ ವೇದಿಕೆಯಲ್ಲಿ ದೇವರ ವಾಕ್ಯವನ್ನಿಟ್ಟು ಕಿಂಡಲ್ ಮಾಡುವುದು, ಒಂದು ಗೇಲಿ ಅದಕ್ಕೆ ವಿಷುವಲ್ ಹೊಡೆದು ನಗಾಡುತ್ತಾ ಆ ಪಾಪಕ್ಕೆ ಅವರು ದಾಸರಾಗುವಂತಹ ಕಾರ್ಯಗಳು. ಇವೆಲ್ಲವನ್ನು ನೋಡುವಾಗ ಮನಸ್ಸು ಅಷ್ಟು ಕಷ್ಟಪಡುತ್ತದೆ. ನೀವು ನಂಬುವುದಿಲ್ಲ, ನಾನು ನೋಡಿದ್ದೇನೆ ಒಂದು ಯೂಟ್ಯೂಬ್ನಲ್ಲಿ, ಒಂದು ಫಾರಿನ್ನಲ್ಲಿ, ಒಂದು ದೇಶದಲ್ಲಿ ಸತ್ಯವೇದವಿರುವಂತಹ ಪುಸ್ತಕ, ಒಂದು ಪುಸ್ತಕ ಮಾತ್ರ ಅಷ್ಟೇ. ಆ ಪುಸ್ತಕವನ್ನು ಆ ಥರ ದೊಡ್ಡ ಪವರ್ ಏನೂ ಇಲ್ಲ.
ನೋಡಿ ಸತ್ಯವೇದವನ್ನು ಎಂಬುದಾಗಿ ಹೇಳಿ ವೇದಿಕೆಯಲ್ಲಿ ಒಂದು 10 ಮಂದಿ ನಿಂತ್ಕೊಂಡು ಒಂದು ಸತ್ಯವೇದವನ್ನು ಅದನ್ನು ಹಾಕಿ ಒಡೆದಾಡುತ್ತಾ ಅದನ್ನು ಒದೆಯುತ್ತಾ ಅದರಲ್ಲಿ ಮಾಡಿ ತೋರಿಸ್ತದೆ. ಆ ರೀತಿ ನೀವು ಮೂಢನಂಬಿಕೆಯಲ್ಲಿದ್ದೀರಾ. ಸತ್ಯವೇದವೆಂದರೆ ಅದು ದೇವರ ವಾಕ್ಯ, ಅದು ಬಹಳ ಪರಿಶುದ್ಧವಾದ ಎಂಬುದಾಗಿ ನೀವು ಭಾವಿಸುತ್ತೀರಾ. ಸತ್ಯವೇದ ಅಷ್ಟು ಪರಿಶುದ್ಧವಾದದಲ್ಲ, ಅದು ಜಸ್ಟ್ ಒಂದು ಪುಸ್ತಕ ಅಷ್ಟೇ. ಅದನ್ನು ನಾವು ಹಾಗೆ ಹಾಕಿ ಆಟ ತೋರಿಸ್ತೀವಿ ನೋಡಿ, ಒಂದು ಫುಟ್ಬಾಲ್ ರೀತಿಯಲ್ಲಿ ಅದನ್ನು ವೇದಿಕೆಯಲ್ಲಿ ಒದ್ದು ತೋರಿಸಿದ್ರು. ಒಂದು ವೇಳೆ ಕರ್ತನ ಸತ್ಯವೇದ ಇಲ್ಲ ಅಂತಲೇ ಇಟ್ಕೊಳ್ಳೋಣ, ಅದು ದೇವರು ಹೇಳಿದ್ದಲ್ಲ, ಅದು ಬರೀ ಪುಸ್ತಕನೇ. ಬರೀ ಪುಸ್ತಕವಾದರೆ ಅದನ್ನು ನೀವು ಒದ್ದಾಡ್ತೀರಾ? ಒಂದು ಶೇಕ್ಸ್ಪಿಯರ್ನ ನಾವಲ್ನ ಭಾಗವನ್ನು ಒದೆಯುತ್ತೀರಾ? ಒಬ್ಬ ಅರಿಸ್ಟಾಟಲ್ ಹೇಳಿದಂತಹ ಪ್ಲಾಟೋ ಬರೆದಂತಹ ಪುಸ್ತಕವನ್ನು ಒದೆಯುತ್ತೀರಾ? ಒಂದು ಪುಸ್ತಕ ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿ ದೇವರ ಮಾತಿಲ್ಲ ಅಂದರೆ ಒದ್ದಾಡ್ತೀರಾ? ಇವರು ದೇವರ ವಾಕ್ಯದ ಮೇಲೆ ತೋರಿಸುವಂತಹ ಕಹಿಯಾದ ಭಾವನೆ ಅದು. ಹಾಗಾದರೆ ಬೈಬಲ್ ತೆಗೆದು ಓದಿತಾರಂತೆ, ಅದನ್ನು ಅಸಡ್ಡೆ ಮಾಡ್ತಾರಂತೆ, ಎಲ್ಲ ಓ ಅಂತ ಕಿರಿಸ್ತಾರೆ. ನಿಮ್ಮ ಬೈಬಲ್ಗಳನ್ನು ಕೆಳಗಾಕಿ ಮೇಲೆ ಹತ್ತು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿದೆ ಅದನ್ನು, ನಾನು ಯಾವುದನ್ನು ಕೂಡಿಸಿ ಹೇಳ್ತಿಲ್ಲ. ಇದು ನಡೆಯುತ್ತಿರುವಂತಹ ಒಂದು ಕಾರ್ಯ. ಅವರು ಬಹಿರಂಗವಾಗಿ ಮಾಡಿದ್ರು. ಈ ರೀತಿ ದೇವರ ವಾಕ್ಯವನ್ನು ಅಸಡ್ಡೆ ಮಾಡುವವರು, ವಾಕ್ಯಗಳೊಂದಿಗೆ ಆಟಾಡುವವರು, ವಾಕ್ಯವನ್ನು ಹೀಯಾಳಿಸುವವರು, ಪರಿಹಾಸ್ಯ ಮಾಡುವವರು, ಇಂತಹ ಕೂಟ ಇದೆಯಲ್ಲ, ಇದು ಹೊಲಸಾಗಿರುವ ಹಣ್ಣು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಎರಡನೇದಾಗಿರುವಂತಹ ಹೊಲಸದ ಹಣ್ಣು, ಮೊದಲನೇ ಹಣ್ಣನ್ನು ನೋಡಿದ್ವಿ. ಮೊದಲ ಹಣ್ಣಿನ ಕುರಿತಾಗಿ ಸತ್ಯವೇದ ಹೇಳುತ್ತದೆ, ಇದು ಕೂಡ ಹೊಲಸಾಗಿರುವ ಹಣ್ಣೆ. ಓಶಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 13ನೇ ವಾಕ್ಯ. ನೀವು ಮಾಡಿದ ವ್ಯವಸಾಯವು ದುಷ್ಟತನ, ನಿಮಗಾದ ಬೆಳೆಯು ಅನ್ಯಾಯ. ನೀವು ನಿಮ್ಮ ಕಟ್ಟುಪಾಡಿನಲ್ಲಿಯೂ ನಿಮ್ಮ ಶೂರರ ಬಾಹುಳ್ಯದಲ್ಲಿಯೂ ಭರವಸೆವಿಟ್ಟದ್ರಿಂದ ಮೋಸದ ಫಲವನ್ನು ಅನುಭವಿಸಿದ್ದೀರಿ. ಇವನು ಯಾವುದನ್ನು ನಂಬ್ದ ಅಂತ ಕೇಳಿದ್ರೆ ಸುಳ್ಳು. ಬಾಯಿ ತೆರೆದರೆ ಸುಳ್ಳು, ಸುಳ್ಳಿನ ಫಲ. ಹಾಗಾಗಿ ಹಣ್ಣು ಅಂತ ನೋಡಿದ್ರೆ ನಿಮಗೆ ಗೊತ್ತು, ಸುಳ್ಳಿನ ಹಣ್ಣು. ಸುಳ್ಳನ್ನು ಬಿತ್ತುವುದರಿಂದ ನಿಮಗೊಂದು ಲಾಭ ಸಿಗುತ್ತದೆ. ಹಾಗಾಗಿ ಅದರ ಹೆಸರು ಸುಳ್ಳಿನ ಫಲ. ನಾನು ಒಂದು ಸುಳ್ಳನ್ನು ಹೇಳುತ್ತೇನೆ, ಆ ಸುಳ್ಳಿನಿಂದ ನನಗೊಂದು ಫಲ ಸಿಗುತ್ತದೆ, ಅದನ್ನು ಅನುಭವಿಸುತ್ತೇನೆ. ಅದು ಪರಿಪೂರ್ಣವಾಗಿ ಸುಳ್ಳಿಂದ ಬಂದದ್ದು. ಅದು ರಾಜಕೀಯ ಲಾಭ ಆಗಿರ್ಬೋದು, ಸೇವೆಯ ಲಾಭ ಆಗಿರ್ಬೋದು, ಬಿತ್ತಿದ್ದು ಸುಳ್ಳು. ಅದರಿಂದ ಬೆಳೆದಿರುವ ಕಾರ್ಯ ಇದೆ ನೋಡಿ, ಅದು ಸುಳ್ಳಿಂದ ಸಿಕ್ಕಿದ್ದು. ಆ ಸುಳ್ಳಿನ ಫಲ ಕರ್ತನ ದೃಷ್ಟಿಯಲ್ಲಿ ಅಸಹ್ಯವಾದದ್ದು. ಸುಳ್ಳಿನ ಫಲಗಳಿಗೆ 3 ಕ್ರಿಯೆಗಳ ಕುರಿತಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅನ್ಯಾಯ, ದುಷ್ಟತನ, ಸ್ವಂತ ಬಲ. ಈ ವಾಕ್ಯದಲ್ಲಿದೆ ನೋಡಿ, ಅನ್ಯಾಯವನ್ನು ಬೆಳೆದ್ರೆ ದುಷ್ಟತನವು ನಿಮ್ಮ ವ್ಯವಸಾಯ. ಆಮೇಲೆ ಮೋಸದ ಫಲವನ್ನು ಅನುಭವಿಸಿದ್ರಿ. ನಿಮ್ಮ ಕಟ್ಟುಪಾಡಿನಲ್ಲಿಯೂ ನಿಮ್ಮ ಶೂರರ ಬಾಹುಳ್ಯದಲ್ಲಿಯೂ ಭರವಸೆ ಇಟ್ರಿ. ನಿಮ್ಮನ್ನ, ನಿಮ್ಮ ಅರಿವನ್ನ, ನಿಮ್ಮ ದಾರಿಯನ್ನ, ನಮ್ಮ ಜೊತೆ ಇಂಥ ಶೂರರಿದ್ದಾರಲ್ಲ ಎಂಬುದಾಗಿ ಹೇಳಿ ಆ ಶಾರೀರಿಕ ಬಲವನ್ನು ನೀವು ನಂಬಿದ್ರಿ. ಆದ್ರಿಂದ ಏನು ಮಾಡಿದ್ರಿ? ಕಳವಳವಿಲ್ಲದೆ ಸುಳ್ಳು ಹೇಳಿದ್ರಿ. ಸುಳ್ಳಿನಿಂದ ನಿಮಗೆ ಲಾಭ ಸಿಕ್ಕಿತ್ತು. ಸುಳ್ಳಿನಿಂದ ಮನೆ ತಗೊಂಡ್ರಿ, ಸುಳ್ಳಿನಿಂದ ನಿಮ್ಮನ್ನು ಹೆಚ್ಚಿಸಿಕೊಂಡ್ರಿ. ಸುಳ್ಳನ್ನು ನೀವು ಬಿತ್ತಿ ಅದರ ಅನ್ಯಾಯದ ಬೆಳೆಯನ್ನು ತಿಂದಿರಿ. ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಸುಳ್ಳಾಗಿರುವ ಪ್ರವಾದನೆ ಹೇಳುವಂಥ ಎಷ್ಟು ಮಂದಿನ ನೋಡಿರ್ತೀರಾ? ಸುಳ್ಳಾದ ಪ್ರವಾದನೆಯನ್ನು ನುಡಿದು ಅದರಿಂದ ಫಲವನ್ನು ಹೊಂದುವಂಥ ಒಂದು ಗುಂಪಿದ್ದಾರೆ. ಸುಳ್ಳಿನ ಪ್ರವಾದನೆ, ಸುಳ್ಳಿನ ಫಲ, ಬಿತ್ತಿದ್ದು ಸುಳ್ಳು, ಅದಕ್ಕೆ ಅವರಿಗೆ ಹಣ ಸಿಕ್ಕುತ್ತದೆ. ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಯೆರೆಮೀಯ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 31ನೇ ವಾಕ್ಯ. ಆಹಾ, ತಮ್ಮ ನಾಲಿಗೆಗಳನ್ನು ಚಾಚಿ ಯೆಹೋವನು ನುಡಿಯುತ್ತಾನೆ ಎಂದು ಹೇಳುವ ಪ್ರವಾದಿಗಳಿಗೆ ನಾನು ಪ್ರತಿಭಟಿಸುವವನಾಗಿದ್ದೇನೆ ಎಂಬುದಾಗಿ ದೇವರು ನುಡಿತಾ ಇದ್ದಾರೆ. ಏನೋ ಒಂದು ಸ್ಥಳದಲ್ಲಿ ಯಾವುದೋ ಸುಳ್ಳಾಗಿರುವ ಮಾಹಿತಿ ಮಾತಾಡಿದ್ರು, ಅದು ನಡೆಯಲಿಲ್ಲ. ಅದು ಎಲ್ಲರ ದೃಷ್ಟಿಯಲ್ಲೂ ನಡೆಯಲಿಲ್ಲ. ಅದು ಆ ಪ್ರವಾದನೆಯನ್ನು ನುಡಿದವನು ಸ್ವಲ್ಪ ಕೂಡ ಅವನ ಮನ ತಿರುಗಬೇಕಿತ್ತಲ್ವಾ? ಒಂದು ಕಾರ್ಯ ನಡೆಯುತ್ತೆ ಅಂತ ಹೇಳಿದ್ರೆ, ಪ್ರಪಂಚ ಇದನ್ನು ನಾಶವಾಗುತ್ತೆ ಅಂತ ಹೇಳಿದ್ವಿ, ಅಡಿಲಿಲ್ಲ. ಆ ಪ್ರವಾದನೆಯನ್ನು ನುಡಿದವನು ಸ್ವಲ್ಪವಾದ ರಿಗ್ರೆಟ್ ಮಾಡಿದ್ನಲ್ಲಿ ಅಮೆರಿಕಾದ ಎಲೆಕ್ಷನ್ನಲ್ಲಿ ಇಂಥವರೇ ಬರ್ತಾರೆ ಎಂಬುದಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕು. ಒಂದೇ ರೀತಿಯಲ್ಲಿ ಎಲ್ಲರೂ ಹೇಳಿದ್ರು, ನಡೀಲಿಲ್ಲ. ಆ ಪ್ರವಾದನೆಯನ್ನು ನುಡಿದವನು ಸ್ವಲ್ಪ ಆದರೂ ಮನ ತಿರುಗಿ, ಯಾಕೆ ಹೇಳಿದ್ನಲ್ಲ, ನಡೀಲಿಲ್ವಲ್ಲ, ಹಾಗಾದರೆ ನನ್ನ ನರಿಯದೇ ಒಂದು ಸುಳ್ಳಿನ ಆತ್ಮ
ಕ್ರಿಯೆ ಮಾಡ್ತಿದೆಯೇನೋ ಎಂಬುದಾಗಿ ಅವರು ಸ್ವಲ್ಪ ಆದರೂ ಮನ ದುಃಖ ಹೊಂದಿದ್ದಾರಾ ಅಂತ ಗಮನಿಸಿ ನೋಡಿ. ವಾಡಿಕೆಯಂತೆ ಮಾಡ್ತಿದ್ದೇವೆ ಗೊತ್ತು ಅವನಿಗೆ, ನಾವು ಹೇಳಿದ್ದು ಸುಳ್ಳು ಎಂಬುದಾಗಿ ಗೊತ್ತು. ಆ ಸುಳ್ಳಿನಿಂದ ನನಗೆ ಲಾಭ ಬರುವುದು ಕೂಡ ಗೊತ್ತು. ಬಹಳ ಕರ್ತನು ಬಂದು ದೊಡ್ಡ ಕಾರ್ಯಗಳನ್ನು ನನಗೆ ಕೊಟ್ಟರು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ನಂಬುವಂಥ ಒಂದು ಗುಂಪು ಇದೆ. ಯಾವುದಾದ್ರೂ ಪ್ರವಾದಿ ನೋಡಿದ್ದೀರಾ? ದೊಡ್ಡ ಮಾಳಿಗೆಯನ್ನು ಕಟ್ಕೊಂಡು ಬದುಕಲಿಲ್ಲ, ಅವರು ಬೆಟ್ಟಗಳಲ್ಲಿ ಗುಹೆಗಳಲ್ಲಿದ್ದರು. ಸರಿ, ಇವಾಗಿರುವ ನೂತನ ಕಾಲದಲ್ಲಿ ಸಾಧ್ಯವಿಲ್ಲ. ಹಾಗೆ ತನಗೆ ಇಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ಇವರು ಇಷ್ಟೊಂದು ಸುಳ್ಳೆಳಿಯು ಆ ಸುಳ್ಳಿನಿಂದ ಉಂಟಾಗುವಂತಹ ಕಾಣಿಕೆಗಳು, ಆದಾಯ, ಅದುವೇ ಸುಳ್ಳಿನ ಫಲ. ಅದು ಬಂದರೂ ಕೂಡ ಅದರಲ್ಲಿ ಕೈ ಇಡುವುದಕ್ಕೆ ಸ್ವಲ್ಪ ಕೂಡ ನಾಚಿಕೆ ಇಲ್ವಲ್ಲ, ಅದುವೇ ಆಶ್ಚರ್ಯವನ್ನು ಕೊಡುವಂಥದ್ದಾಗಿದೆ. ಅವರು ಜನಗಳನ್ನು ಯಮಾರಿಸೋದಿಲ್ಲ, ತಮ್ಮನ್ನು ತಾವೇ ವಂಚಿಸಿಕೊಳ್ಳುತ್ತಾರೆ. ತಮ್ಮ ಬಾಯ ಮಾತನ್ನು ನುಡಿದು ಅದು ದೇವರು ನುಡಿದಿದ್ದಾರೆ ಎಂಬುದಾಗಿ ಹೇಳುವಂತಹ ಪ್ರವಾದಿಗಳಿಗೆ ನಾನು ವಿರೋಧಿ ಎಂಬುದಾಗಿ ಯೆಹೋವನು ನುಡಿಯುತ್ತಾನೆ. ಈಗೋ ಸುಳ್ಳಾದ ಕನಸುಗಳನ್ನು ಪ್ರವಾದನೆ ಎಂಬುದಾಗಿ ಹೇಳಿ ಅದನ್ನು ವಿವರಿಸಿ ನನ್ನ ಜನಗಳನ್ನು ತನ್ನ ಸುಳ್ಳಿನಿಂದಲೂ ತಮ್ಮ ಒಂದು ಹಠದಿಂದಲೂ ಮೋಸ ಹೋಗುವಂತೆ ಮಾಡುವವರಿಗೆ ನಾನು ವಿರೋಧಿ ಎಂಬುದಾಗಿ ದೇವರು ನುಡಿಯುತ್ತಾರೆ. ನಾನು ಅವರನ್ನು ಕಳುಹಿಸಿದ್ದೂ ಇಲ್ಲ, ಅವರಿಗೆ ಯಾವುದನ್ನು ಕಲಿಸಿದ್ದೂ ಇಲ್ಲ. ಅವರು ಈ ಜನಗಳಿಗೆ ಒಂದು ಪ್ರಯೋಜನವಾಗಿರುವುದಿಲ್ಲ ಎಂಬುದಾಗಿ ದೇವರು ನುಡಿಯುತ್ತಾರೆ. ಆ ರೀತಿ ಒಂದು ಗುಂಪು ಪ್ರವಾದಿಗಳನ್ನು ನೋಡಿದ್ದೀರ ನೀವು? ದೇವರು ಮಾತಾಡಿದ್ರು ಅಂತ ಹೇಳ್ತಾರೆ. ಇದನ್ನು ನೋಡಿ, ಅದನ್ನು ಬಂತು, ಇದು ಬಂತು, ಅದು ಹೋಯ್ತು. ಪರಿಪೂರ್ಣವಾಗಿ ನೋಡುವುದಾದರೆ ಅದು ಪರಿಪೂರ್ಣವಾಗಿ ತಮ್ಮನ್ನು ಬಲಪಡಿಸಿಕೊಳ್ಳುವುದಕ್ಕೆ ತಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ ಉಪಯೋಗಿಸುತ್ತಾರೆ. ಇದನ್ನು ನೋಡಿದ ಕೂಡ ನಮಗೆ ಅರ್ಥ ಆಗಬೇಕು, ಇವನು ಹೇಳುವುದು ಸತ್ಯನಾ, ಅದು ಸುಳ್ಳ? ಇದರಿಂದ ದೇವರಿಗೆ ಯಾವ ಪ್ರಯೋಜನವಿಲ್ಲ. ಆ ಕಾರ್ಯ ಪೂರ್ತಿಯಾಗಿ ತನಗೆ ಪ್ರಯೋಜನವಾದದ್ದಾಗಿ ಇರಬೇಕು. ಕೋಟಿಗಳ ಮೇಲೆ ಕೋಟಿಯನ್ನು ಪಡೆದು ಅದು ತನಗೋಸ್ಕರವಾಗಿ ಕೂಡಿಸಿಕೊಳ್ಳಬೇಕು. ಒಂದು ಪ್ರವಾದನೆ ನಡೀಲಿಲ್ಲ, ತಪ್ಪಾಗೋಯ್ತು ಅಂತ ಇರುವುದಾದರೆ ಮನಸ್ಸಲ್ಲಿ ನಿಜವಾಗ್ಲೂ ದುಃಖ ಪಡಬೇಕಲ್ವ ನಿಜವಾದ ಪ್ರವಾದಿ? ಇವನಿಗೆ ಮುಂಚಿತವಾಗಿ ಆಲ್ರೆಡಿ ಗೊತ್ತು, ನಾವು ಸುಮ್ಮನೆ ಹೇಳ್ತಿದ್ದೀವಿ ಅಂತ ಚೆನ್ನಾಗಿ ಗೊತ್ತು. ಆದರೂ ಯಾಕೆ ಹೇಳ್ತಾರೆ? ಅದನ್ನು ನಂಬುವುದಕ್ಕೆ ಒಂದು ಗುಂಪಿದೆ. ಹೇಳಿದ್ದು ನಡೆಯಲಿಲ್ಲ ಎಂಬುದಾಗಿ ಅದನ್ನು ಮರೆಯುವುದಕ್ಕೆ ಒಂದು ಗುಂಪು ಕೂಡ ಇದೆ. ಹಾಗಾಗಿ ಸುಳ್ಳನ್ನು ಬಿತ್ತಿ ಅದರ ಮೂಲಕವಾಗಿ ಒಂದು ಫಲವನ್ನು ತೆಗೆದು ತಿಂತಾರಲ್ಲ, ಅವನು ದೇವರ ದೃಷ್ಟಿಯಲ್ಲಿ ಅಸಹ್ಯವಾದವನು. ಯೆರೆಮೀಯ 8ನೇ ಅಧ್ಯಾಯ 8ನೇ ವಾಕ್ಯ ಹೇಳುವಂಥದ್ದಾಗಿದೆ, ತಮ್ಮನ್ನು ಜ್ಞಾನಿಗಳು ಎಂಬುದಾಗಿಯೂ ಕರ್ತನ ಧರ್ಮಶಾಸ್ತ್ರ ನಮ್ಮಲ್ಲಿ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ? ಆಹಾ, ಶಾಸ್ತ್ರಿಗಳ ಸುಳ್ಳು ಲೇಖನಿಯು ಅದನ್ನು ಸುಳ್ಳನ್ನಾಗಿ ಮಾಡಿದೆ. ಆ ಲೇಖನಿಯನ್ನು ನೋಡಿ, ಅದು ಸುಳ್ಳನ್ನಾಗಿ ಮಾಡಿದೆ. ಅದು ಪ್ರವಾದನೆ, ಇದು ಉಪದೇಶ. ಜ್ಞಾನಿಗಳು ಆಶಾಭಂಗಪಟ್ಟು ಬೆಬ್ಬೆರ ಬಿದ್ದು ಸಿಕ್ಕಿಕೊಂಡಿದ್ದಾರೆ. ಈಗೋ ಯೆಹೋವನ ಮಾತನ್ನು ನಿರಾಕರಿಸಿದರು, ಅವರ ಜ್ಞಾನವು ಎಷ್ಟಿರದು ಎಂಬುದಾಗಿ ದೇವರು ಕೇಳುತ್ತಾರೆ. ಆದ್ದರಿಂದ ಈ ಸುಳ್ಳಾಗಿರುವ ಫಲವನ್ನು, ಸುಳ್ಳನ್ನು ಬಿತ್ತುತ್ತಾರಲ್ಲ, ಅದರ ಫಲವನ್ನು ತಿಂತಾರಲ್ಲ, ಸುಳ್ಳಿನ ಲೇಖನ ಇಟ್ಕೊಂಡಿರೋದಾದರೂ ಸರಿ, ಸುಳ್ಳು ಪ್ರವಾದನೆಯನ್ನು ನುಡಿಯುವನಾದರೂ ಸರಿ, ಸುಳ್ಳನ್ನು ಮೂಲವಾಗಿಟ್ಟು ಸೇವೆ ಮಾಡ್ತಾರಲ್ಲ, ಅವನಿಗೆ ಏನು ನಡೆಯುತ್ತದೆ ಎಂಬುದಾಗಿ ದೇವರು ಹೇಳ್ತಾರೆ ನೋಡಿ. ಆದ್ದರಿಂದ ಅವರ ಎಂಡರನ್ನು ಅನ್ಯರಿಗೂ ಇವರ ಹೊಲ ಗದ್ದೆಗಳನ್ನು ಆಕ್ರಮಿಸುವವರಿಗೂ ಕೊಟ್ಟು ಬಿಡುವೆನು. ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ. ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೆ ಸಕಲರು ಮೋಸ ಮಾಡುತ್ತಾರೆ. ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಪ್ರಜೆಯೆಂಬಾಕೆಯ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡುತ್ತಿದ್ದಾರೆ. ಅವರ ಪಾಪದ ಕುರಿತಾಗಿ ಚಿಂತನೆ ಇಲ್ಲ. ದೇವರ ಜನಗಳನ್ನು, ಕರ್ತನನ್ನು ಸ್ವೀಕರಿಸಿಕೊಂಡವರ ಜೀವನದ ಶೈಲಿಯ ಕುರಿತಾಗಿ ಅವರಿಗೆ ಯೋಚನೆ ಇಲ್ಲ. ಅವನ ಹೇಗಾದರೂ ಅವನ್ನ ಸಂತೋಷಪಡಿಸ್ತಾನೆ ಇರಬೇಕು. ಏನಾದರೂ ಒಂದು ಪ್ರವಾದನೆಯ ಮಾತನ್ನು ಅವರಿಗೆ ಹೇಳಬೇಕು, ಅವರನ್ನು ತೃಪ್ತಿಪಡಿಸಬೇಕು. ಕರ್ತನ ಹೇಳುತ್ತಾರೆ, ಎಲ್ಲರೂ ಸಮಾಧಾನವಾಗಿರಲು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳುವಂತಹ ವಾಗ್ದಾನವನ್ನಿಟ್ಟು ಇದು ನಿನಗಿರುವಂತಹ ವಾಗ್ದಾನ ಎಂಬುದಾಗಿ ಹೇಳಬೇಕು. ಪ್ರತಿ ತಿಂಗಳು ವಾಗ್ದಾನದ ವಾಕ್ಯವನ್ನು ತೆಗೆದು ಅವರಿಗೆ ಓದಲು ಹೇಳಬೇಕು. ವರ್ಷ ಪೂರ್ತಿಯಾಗಿ ವಾಗ್ದಾನ ವಾಕ್ಯವನ್ನು ತೆಗೆದುಕೊಡಬೇಕು. ಅವರನ್ನು ಸಂತೋಷಗೊಳಿಸಬೇಕು. ಅವರು ಕೂಡ ನಡೆಯುತ್ತಾ ನಡೆಯಲ್ವಾ ಎಂಬುದಾಗಿ ನಿಜನ ಸುಳ್ಳ ಅಂತ ನೋಡಲ್ಲ. ಆ ಸಮಯದಲ್ಲಿ ಒಂದು ಸಂತೋಷ, ದೇವರನ್ನ ಸಂಗಡ ಮಾತಾಡಿದ್ದಾರೆ, ದೇವರು ಇಂಥ ವಾಗ್ದಾನವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಒಂದು ಸಂತೋಷ. ಸುಳ್ಳನ್ನು ಬಿತ್ತಿ ಅದರ ಮೂಲಕ ತನಗೆ ಸಮಾಧಾನವಿಲ್ಲದಿರುವುದು, ನಿಮಗೆ ಸಮಾಧಾನ ಸಮಾಧಾನ ಎಂಬುದಾಗಿ ಹೇಳಿ ಜನಗಳನ್ನು ಹಾಗೆ ಬೆಣ್ಣೆ ಹಚ್ಚಿ ನನ್ನ ಜನರಾಗಿರುವಂತಹ ಮಕ್ಕಳ ಗಾಯಗಳನ್ನು ಮೇಲೆ ಮೇಲೆ ವಾಸಿ ಮಾಡುತ್ತಾರೆ. ಇದು ಸುಳ್ಳಿನ ಫಲ, ದೇವರಿಗೆ ಅಸಹ್ಯ.
ಮತ್ತೊಂದು ಫಲವಿದೆ, ಇನ್ನೊಂದು ಫಲ, ಮರಣಕ್ಕೆ ಆಸ್ಪದವಾಗಿರುವ ಫಲ. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 5ನೇ ಅಧ್ಯಾಯ 7ನೇ ವಾಕ್ಯವು ಹೇಳುತ್ತದೆ, ನಾವು ಶರೀರದೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಹಾಗಾಗಿ ಈ ಶರೀರದೀನ ಸ್ವಭಾವದ ಹೆಚ್ಚಿದೆ ನೋಡಿ, ಶಾರೀರಿಕವಾಗಿ ಹೊರಪಡುವಂತಹ, ನಮ್ಮ ಶರೀರವನ್ನಿಟ್ಟು ಕ್ರಿಯೆ ಮಾಡುವಂತಹ ಶರೀರವನ್ನು ಬಿತ್ತಾನೆ, ಶಾರೀರಿಕವಾಗಿರುವ ಇಚ್ಛೆಗಳನ್ನು ಬಿತ್ತಿ ಅದನ್ನು ಅನುಭವಿಸ್ತಾನೆ ನೋಡಿ. ಆ ಒಂದು ಫಲಗಳೆಲ್ಲ ಮರಣವನ್ನು ಹುಟ್ಟಿಸುವಂತಹ ಫಲಗಳು. ಶಾರೀರಿಕವಾಗಿರುವ ಇಚ್ಛೆಗೆ ಸ್ಥಳ ಕೊಟ್ಟು ಆ ಶಾರೀರಿಕವಾದ ಇಚ್ಛೆಗಳ ಫಲಗಳು ನಮ್ಮ ಶರೀರದಲ್ಲಿ ಕ್ರಿಯೆ ಮಾಡುತ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಇದು ಮರಣದ ಕ್ರಿಯೆಗಳಿಗಿರುವಂಥ ಮರಣಕ್ಕೆ ಸಂಬಂಧಪಟ್ಟ ಫಲಗಳು. ಪಾಪದ ಇಚ್ಛೆ, ಪಾಪದ ಕೃತ್ಯ ಇವೆರಡೂ ಕೂಡ ಇದು ಮರಣವನ್ನು ಹುಟ್ಟಿಸುವುದರಿಂದ, ಅದರಿಂದ ಉಂಟಾಗೋ ಫಲ ಅಲ್ಲ, ಮರಣವನ್ನು ಹುಟ್ಟಿಸುವಂತಹ ಫಲಗಳು. ಈ ಪಾಪವನ್ನು ಮಾಡುವುದಾದರೆ ಆ ಮರಣವನ್ನು ಹುಟ್ಟಿಸುತ್ತದೆ. ಪಾಪಕ್ಕೆ ಸಂಬಳ ಮರಣ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಲ್ಲಿ ಮರಣವೇ ಫಲ, ಅದನ್ನು ಹುಟ್ಟಿಸುವ ಕ್ರಿಯೆಗಳೇ ಆ ಒಂದು ಪಾಪಗಳು. ಹಾಗಾಗಿ ಇದರಲ್ಲಿ ಏನು ನೋಡ್ತೀವಿ, ಮರಣವನ್ನು ಫಲವಾಗಿ ಹೊಂದುವಂತಹ ಕೆಲವೊಂದು ಕೃತ್ಯಗಳ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಮರಣವನ್ನು ಬಹುಮಾನವಾಗಿ ಹೊಂದುವಂತಹ ಕ್ರಿಯೆಗಳು. ಈ ಕ್ರಿಯೆಗಳನ್ನು ನೀವು ಬಿತ್ತುವುದಾದರೆ ಮರಣವೇ ಅದರಲ್ಲಿ ಬೆಳೆದು ಬರುತ್ತದೆ, ಅದೇ ಅದರ ಫಲ. ಅದೇನು ಹೇಳಕ್ಕೆ ಬಂದೆ, ಈ ಕ್ರಿಯೆಗಳನ್ನು ಮಾಡಿದ್ರೆ ಅದರಲ್ಲಿ ಬೆಳೆಯುವಂತಹ ಫಲ ಮರಣ. ಯಾವ ಕ್ರಿಯೆ ನೋಡಿ, ಅಲ್ಲಿ ಪ್ರಕಟಣೆ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ. ಏನು ಹೇಳ್ತದೆ, ಭಯಪಡುವಂಥದ್ದು. ಭಯಪಡುವವರು ಅವಿಶ್ವಾಸಿಗಳು, ಅಸಹ್ಯವಾದವರು, ಕೊಲೆಪಾತಕರು, ಜಾರರು, ಮಾಟಮಂತ್ರ ಮಾಡುವವರು, ವಿಗ್ರಹಾರಾಧನೆ ಮಾಡುವವರು, ಸುಳ್ಳರು ಅನೇಕರು. ಇಷ್ಟು ಕ್ರಿಯೆ ಇದೆಯಾ? ಭಯ, ಅವಿಶ್ವಾಸ, ಅಸಹ್ಯ, ಕೊಲೆಪಾತಕ, ವ್ಯಭಿಚಾರ, ಮಾಟಮಂತ್ರ, ವಿಗ್ರಹಾರಾಧನೆ, ಸುಳ್ಳು. ಇದರ ಪ್ರತಿಫಲ ಏನು ಗೊತ್ತಾ? ಇವರೆಲ್ಲರೂ ಎರಡನೇ ಮರಣವಾಗಿರುವ ಬೆಂಕಿಯ ಕೆರೆಯಲ್ಲಿ ತಳ್ಳಲ್ಪಡುವಂತಹ ಒಂದು ಕಾರ್ಯವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ಹಂಗಂದ್ರೆ ಇದೇನು, ಈ ಕ್ರಿಯೆಯನ್ನು ನೀವು ಬಿತ್ತಿದರೆ ಪ್ರತಿಫಲ ಮರಣ. ಈ ಮರಣವೆಂದರೆ ಯಾವುದ್ರ ಬಗ್ಗೆ ಹೇಳುತ್ತದೆ ಎಂಬುದಾಗಿ ನೋಡಿದರೆ ಅದು ಬಹಳ ಆಶ್ಚರ್ಯ. ಶರೀರದಲ್ಲಿ ಬರುವಂತಹ ಮರಣವಲ್ಲ, ಅದು ಎಲ್ಲರಿಗೂ ಬರುವಂಥದ್ದೇ. ಪೌಲನಿಗೂ ಮರಣ ಬಂದಿತ್ತು, ದಾನಿಯೇಲನಿಗೂ ಮರಣ ಬಂದಿತ್ತು. ಅಬ್ರಹಾಮನು ಜೀವಿಸಿ ಸತ್ತು ಹೋದ ಆ ಮರಣವಲ್ಲ. ನಾವು ಈ ಪಾಪವೆಲ್ಲ ಮಾಡದೇ ಇದ್ದರೆ ನಾವು ಈ ಲೋಕದಲ್ಲಿ ಮರಣವಿಲ್ಲದೆ ಇರುತ್ತದಾ? ಇಲ್ಲ. ನಾ ಆ ಮರಣದ ಬಗ್ಗೆ ಹೇಳ್ತಿಲ್ಲ. ಅವರು ಹೇಳುವಂತಹ ಮರಣ ಎರಡನೆಯ ಮರಣ. ಆ ಮರಣವನ್ನು ಹುಟ್ಟಿಸುವಂತಹ ಫಲ ಇದೆ. ಆ ಫಲಗಳು ಯಾವ ಗುಣಗಳನ್ನು ಹುಟ್ಟಿಸುತ್ತದೆ ನೋಡಿ, ಅವಿಶ್ವಾಸ, ಭಯ, ಅಸಹ್ಯವಾಗಿರುವ ಕೃತ್ಯಗಳು, ಕೊಲೆಪಾತಕ, ವ್ಯಭಿಚಾರ, ಮಾಟಮಂತ್ರ, ವಿಗ್ರಹಾರಾಧನೆ, ಸುಳ್ಳು. ಇವೆಲ್ಲ ಏನು ಮಾಡುತ್ತದೆ? ಎರಡನೇ ಮರಣವನ್ನು ಉಂಟು ಮಾಡುತ್ತದೆ. ಎರಡನೇ ಮರಣದ ದಂಡನೆ ಏನಂತ ಕೇಳಿದರೆ ಬೆಂಕಿಯ ಕೆರೆಯಲ್ಲಿ ಭಾಗವಹಿಸ್ತಾರೆ. ಇದು ಒಂದು ಘೋರ ದಂಡನೆ. ಒಂದು ವೇಳೆ ಇದೆಲ್ಲ ಕೂಡ ಗೇಲಿ ಮಾಡ್ತಾರೆ. ಮನುಷ್ಯರು ಇವತ್ತು ಬಂದು ಎಐಗೆ ಒಳಗಾಗಿದ್ದೇವೆ, ವಿಜ್ಞಾನದಲ್ಲಿ ಹೋಗಿದ್ದೇವೆ, ಅದಕ್ಕೆ ಹೋಗಿದ್ವಿ, ಇದಕ್ಕೆ ಹೋಗಿದ್ದೀವಿ. ಇದೆಲ್ಲ ಪರಿಪೂರ್ಣವಾಗಿ ಯಾಮಾರಿಸುವ ಕಾರ್ಯ, ಮನುಷ್ಯರನ್ನು ಭಯಪಡಿಸುವ ಕಾರ್ಯ. ಮತವಾದಿಗಳು ಬರೆದಿರುವ ಪುಸ್ತಕ ಆ ರೀತಿ ನೀವು ಮಾತಾಡ್ಬೋದು. ಎಲ್ಲ ಸೇರಣ ಎಲ್ಲವನ್ನ ಜಯಿಸಿದ್ದೀರಾ? ಮರಣವನ್ನು ಜಯಿಸಿದ್ದೀರಾ? ಒಬ್ಬ ಮನುಷ್ಯನ ಮರಣವನ್ನು ತಡೆ ನಿಲ್ಲಿಸಕ್ಕಾಗುತ್ತಾ ವಿಜ್ಞಾನದಿಂದ? ಇದು ಮರಣದ ನಂತರ ಬರುವುದರ ಕುರಿತಾಗಿ ಮಾತಾಡ್ತಾ ಇದೆ. ನೀವು ಬಿತ್ತಿದಂತಹ ಒಂದು ಬೀಜ ಯಾವ ಫಲವನ್ನು ಕೊಡುತ್ತದೆ ನೋಡಿ, ಮರಣ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಬೆಂಕಿಯ ಕೆರೆ ಉರಿಯುತ್ತಂತೆ. ಆ ಸಮುದ್ರದಲ್ಲಿ ಆಳ ಎಲ್ಲಿಯೂ ಅಂತ ನೋಡೋಕ್ಕೆ ಆಗಲ್ವಂತೆ. ಕಣ್ಣಿಗೆ ಕಾಣುವಷ್ಟು ದೂರ ಅದು ಒಳಗೋಗಿ ಬಿದ್ದರೆ ಮೇಲೆ ಬರುವುದಕ್ಕೆ ನೀವು ಏನು ಹಿಡಿದ್ರೂ ಒಳಗೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಯಾವುದನ್ನು ಹಿಡಿದು ಮೇಲೆ ಜಂಪ್ ಮಾಡೋಕ್ಕಾಗಲ್ಲ. ಬೆಂಕಿ ಉರಿತಾನೇ ಇರುತ್ತೆ. ಅದರಲ್ಲಿ ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವಂತಹ ಬೆಂಕಿಯ ಕೆರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಈ ಪಾಪದ ಒಂದು ಸಂಬಳ, ಈ ಬೆಂಕಿಯ ಸಮುದ್ರದ ದಂಡನೆ ಅನುಭವಿಸುವಂತಹ ಮರಣ. ಇದಕ್ಕೆ ಹೆಸರು ಎರಡನೇ ಮರಣ. ಮೊದಲ ಮರಣ ನಮಗೆ ಗೊತ್ತು, ಈ ಲೋಕದಲ್ಲಿ ಅದೆಲ್ಲರಿಗೂ ಉಂಟಾಗಿರುತ್ತದೆ. ಪರಿಶುದ್ಧವಂತರು ಸಾಯ್ತಾರೆ, ಪಾಪಿನೂ ಸಾಯ್ತಾರೆ.
ಆದರೆ ಇಲ್ಲಿ ಬರುವಂತಹ ಮರಣ ಎನ್ನುವಂಥದ್ದು ಎರಡನೇ ಮರಣ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಎರಡನೇ ಕಾರ್ಯವನ್ನು ಗಮನಿಸಿ, ಮರಣವನ್ನು ಹುಟ್ಟಿಸುವಂತಹ ಮತ್ತೊಂದು ಕ್ರಿಯೆ. ಮರಣವೆನ್ನುವಂಥದ್ದೇ ಫಲ. ಆ ಮರಣವನ್ನು ಹುಟ್ಟಿಸುವಂತಹ ಕ್ರಿಯೆನಂತ ನೋಡಿ, 1 ಯೋಹಾನನ ಪುಸ್ತಕ 3ನೇ ಅಧ್ಯಾಯ 14ನೇ ವಾಕ್ಯ. ಅದೇನು ಹೇಳುತ್ತದೆ ಎಂದರೆ, ನಾವು ಸಹೋದರರ ಬಳಿ ಪ್ರೀತಿ ಮಾಡುವುದರಿಂದ ಮರಣವನ್ನು ಬಿಟ್ಟು ನೀಗಿ ಜೀವಕ್ಕೆ ಒಳಪಟ್ಟಿದ್ದೇವೆಂಬುದಾಗಿ ಅರಿತಿದ್ದೇವೆ. ಸಹೋದರನ ಬಳಿ ಪ್ರೀತಿ ಇಲ್ಲದವನು ಮರಣದಲ್ಲಿ ನೆಲೆಯಾಗಿದ್ದಾನೆ. ಹಾಗಾಗಿ ಸಹೋದರ ಸ್ನೇಹ ಇದೆ ನೋಡಿ, ಜೊತೆ ಹುಟ್ಟಿದವ್ರ ಬಗ್ಗೆ ಮಾತ್ರ ಹೇಳ್ತಿಲ್ಲ, ಕ್ರಿಸ್ತನಲ್ಲಿ ಜೊತೆದಾಸರು. ಒಂದು ತಂದೆಗೂ ತಾಯಿಗೂ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮತ್ತೊಬ್ಬರನ್ನು ನೀವು ಸಹೋದರನೆಂಬುದಾಗಿ ಹೇಳ್ತೀರಾ. ಒಂದು ತಂದೆಗೂ ತಾಯಿಗೂ ಹುಟ್ಟಿದವನು ಸಹೋದರ ಅಂತ ಹೇಳಿದ್ರೆ, ನಿಮ್ಮನ್ನು ಹುಟ್ಟಿಸಿದ ಅದೇ ಕರ್ತನಿಗೆ ಅವರ ಆತ್ಮದಿಂದ ಹುಟ್ಟಲ್ಪಟ್ಟಂತಹ ಮತ್ತೊಬ್ಬರು ನಿಮ್ಮ ಸಹೋದರ ಎನ್ನುವುದು ಇನ್ನು ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುವಂತಹ ಒಂದು ಕಾರ್ಯ ಎಂಬುದಾಗಿ ಯೋಚನೆ ಮಾಡಿ ನೋಡಬೇಕು. ಶಾರೀರಿಕವಾಗಿ ಹುಟ್ಟಿದವರು ಸಹೋದರರೆಂದರೆ ಆತ್ಮದಲ್ಲಿ ಹುಟ್ಟಿದವರೇನು ಕಡಿಮೆನಾ? ನನ್ನನ್ನು ತೊಳೆದಂಥ ಅದೇ ರಕ್ತವೇ ಅವರನ್ನು ತೊಳೆದಿದೆ. ನಾನು ಕ್ರಿಸ್ತನ ರಕ್ತದಿಂದ ಹುಟ್ಟಿದ್ದೇನೆ, ಕ್ರಿಸ್ತನ ಮರಣದಿಂದ ಹುಟ್ಟಿದ್ದೇನೆ, ರಕ್ತದಿಂದ ಅವರ ಜನವೆಂಬುದಾಗಿ ಗುರುತಿಡಲ್ಪಟ್ಟಿದ್ದೇನೆ. ನೀವು ಹಾಗೆ ಹುಟ್ಟಿದ್ದೀರಾ. ಒಂದು ತಂದೆಗೂ ತಾಯಿಗೂ ಹುಟ್ಟಿದವರೇ ತಮ್ಮ ಸಹೋದರರೆಂಬುದಾಗಿ ಹೇಳಿಕೊಳ್ಬೇಕಾದ್ರೆ, ಜೊತೆ ಹುಟ್ಟಿದವರೆಂಬುದಾಗಿ ಹೇಳಬೇಕಾದ್ರೆ, ಕ್ರಿಸ್ತನಲ್ಲಿ ಒಂದಾಗಿ ಹುಟ್ಟಿರುವ ನಾವು ಎಷ್ಟು ಅಧಿಕ ಎಂಬುದಾಗಿ ಯೋಚನೆ ಮಾಡಿ ನೋಡಬೇಕು. ಹಾಗಾಗಿ ಇದರ ಕುರಿತಾಗಿ ಸತ್ಯವೇದ ಹೇಳುತ್ತದೆ, ತನ್ನ ಸಹೋದರನ ಬಳಿಯಲ್ಲಿ, ತನ್ನ ಸ್ವಂತ ಸಹೋದರನ ಬಳಿಯಲ್ಲಿ, ಒಂದು ಸಭೆಯಲ್ಲಿ ಇರುವಂತಹ ದೇವರ ಮಕ್ಕಳ ಬಳಿಯಲ್ಲಿ ಪ್ರೀತಿ ಇಲ್ಲದಿರುವವನು ಮರಣದಲ್ಲಿ ನೆಲೆಯಾಗಿದ್ದಾನಂತೆ. ತನ್ನ ಸಹೋದರನನ್ನು ಹಾಗೆ ಮಾಡುವ ಯಾರೇ ಆಗಿರಲಿ ಮನುಷ್ಯ ಕೊಲೆಪಾತಕನಾಗಿದ್ದಾನೆ. ಮನುಷ್ಯ ಕೊಲೆಪಾತಕನು ಯಾರೋ ಅವನಲ್ಲಿ ನಿತ್ಯ ಜೀವ ನೆಲೆಯಾಗಿರುವುದಿಲ್ಲ ಎಂಬುದಾಗಿ ನೀವು ಅರಿತಿದ್ದೀರಿ ಎಂಬುದಾಗಿ ಹೇಳುವುದನ್ನು ನೋಡ್ತೀವಿ. ಹಾಗಾಗಿ ಮರಣದಲ್ಲಿ ಅವರು ನೆಲೆಯಾಗಿರಲು ಸಹೋದರ ಸ್ನೇಹವಿಲ್ಲದ ಕಾರ್ಯ. ಚರ್ಚೊಳಗೆ ಎಷ್ಟೊಂದು ಜಗಳ, ಒಂದೇ ಸಹೋದರರೇ ಎಷ್ಟು ಒಡೆದಾಟ, ಎಲೆಕ್ಷನ್ ಬಂದರೆ ಸಾಕು ತಲೆ ಹೊಡೆದುಕೊಳ್ಳುವಂಥದ್ದು, ಸಭೆಗಳಲ್ಲಿ ನೋಡುವುದಾದರೆ ಜಾತಿಯ ಹೆಸರಲ್ಲಿ ಭೇದ ಭಾವಗಳು. ಜಾತಿ ನಮಗೆ ಯಾರು ಉಂಟು ಮಾಡಿದ್ರು? ಸತ್ಯವೇದದಲ್ಲಿ ಅದಕ್ಕೇನಾದರೂ ಆಧಾರ ಇದೆಯಾ? ದೇವರು ನಿಮ್ಮ ಜಾತಿಯನ್ನು ಉಂಟು ಮಾಡಿದ್ದಾರಾ? ಯಾರೋ ಒಬ್ಬ ಮನುಷ್ಯನ ಏರ್ಪಡಿಸಿದ್ದನ್ನು ನೀವು ನಂಬ್ತಾ ಇದ್ದೀರಲ್ವಾ? ದೇವರ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಎಂಬುದಾಗಿ ಒಬ್ಬನಿರಬೇಕಾದ್ರೆ ಅವನನ್ನು ನೀನು ಯಾಕೆ ನಿಮ್ಮ ಸ್ವಂತ ಜನಾಂಗವಾಗಿ ಸ್ವೀಕರಿಸಲಿಲ್ಲ? ಅವನು ದೇವರ ಮಗನು, ಪರಿಶುದ್ಧ ಜಾತಿ. ಒಂದು ತಂದೆಗೂ ತಾಯಿಗೂ ಹುಟ್ಟಿದವರಲ್ಲಿ ಒಬ್ಬೊಬ್ಬರು ಒಂದೊಂದು ಜಾತಿಯಾಗಿರೋಕ್ಕೆ ಸಾಧ್ಯನಾ? ಇವರು ಆ ಜಾತಿ, ಅವರ ಆ ಜಾತಿ, ಅವರು ಈ ಕುಲ, ಅವರ ಆ ಕುಲ, ನನ್ನ ತಮ್ಮ ಈ ಜಾತಿ, ನನ್ನ ತಂಗಿ ಈ ಒಂದು ಜಾತಿ ಕುಲ ಎಂಬುದಾಗಿರೋಕ್ಕೆ ಸಾಧ್ಯನಾ? ನೀವು ಒಬ್ಬನೇ ತಂದೆಯಾಗಿರುವ ಕ್ರಿಸ್ತನಲ್ಲಿ ನೀವು ಮತ್ತೆ ಹುಟ್ಟಿ ಬಂದಿರುವುದರಿಂದ ನಿಮ್ಮಲ್ಲಿ ಹೆಂಗೆ ವ್ಯತ್ಯಾಸ ಇರುತ್ತೆ? ಹಾಗಾಗಿ ಈ ಜಾತಿಯನ್ನು ಹೇಳಿ, ಈ ಸಮಸ್ಯೆಗಳನ್ನು ಹೇಳಿ, ಬೇರೆ ಹೋರಾಟಗಳ ಕುರಿತಾಗಿ ಜಗಳವನ್ನು ಎಬ್ಬಿಸ್ತಾರೆ ನೋಡಿ. ಅವನು ಮರಣದಲ್ಲಿ ನೆಲೆಯಾಗಿದ್ದಾನೆ. ಹೊರಗೆ ನೋಡಿದ್ರೆ ದೊಡ್ಡ ಪಾಪ ಥರ ಕಾಣಿಸಲ್ಲ ಅದು. ಆದರೆ ತನ್ನ ಸ್ವಂತ ಸಹೋದರನನ್ನು ಅವನು ಹಾಗೆ ಮಾಡ್ತಾನಲ್ಲ, ದೇವರ ಮಕ್ಕಳನ್ನು ಹಾಗೆ ಮಾಡ್ತಾನಲ್ಲ, ಅದು ಮರಣಕ್ಕೆ ಸಂಬಂಧಪಟ್ಟಂತಹ ಪಾಪ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮುಂದಿನ ಕಾರ್ಯವನ್ನು ನೋಡಿ, ಮಾಂಸಿಕವಾಗಿರುವ ಚಿಂತನೆ ಮರಣವನ್ನು ಉಂಟು ಮಾಡುತ್ತದೆ. ಶಾರೀರಿಕವಾದಂಥ ಚಿಂತೆ. ರೋಮ 8ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ. ಏನು ಹೇಳ್ತಾರೆ ಅಲ್ಲಿ? ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದ ಮೇಲೆ ಮನಸ್ಸಿಡುವುದು ಅಂದರೆ ಈ ಲೋಕದ ಮೇಲೆ ಇರುವಂತಹ ಇಂಥ ಚಿಂತನೆಯ ಕಾರ್ಯಗಳು ಮರಣವನ್ನು ಉಂಟು ಮಾಡುತ್ತದೆ. ಯಾವಾಗ ನೋಡಿದ್ರೂ ಸುಮ್ಮನೆ ಮೂಗಲ್ಲೇ ಅಳುತ್ತಾ ಇದಿಲ್ಲ ಅದಿಲ್ಲ, ಲೌಕಿಕ ದುಃಖ. ಇವತ್ತು ತಂತ್ರವಾಗಿ ಹಲವು ಸೇವಕರು ಕೂಡ, ಬೋಧಕರು ಕೂಡ ಲೋಕದ ಕಾರ್ಯಗಳಿಗೆ ಚಿಂತೆ ಪಡಲು ಹೇಳ್ಕೊಡ್ತಾ ಇದ್ದಾರೆ. ಚಿಂತೆ ಮಾಡ್ರಿ, ನನಗೆ ಒಳ್ಳೆ ವಾಹನವಿಲ್ಲ, ಚಿಂತೆ ಮಾಡು, ಮನೆ ಇಲ್ಲ, ಚಿಂತೆ ಮಾಡು. ಲೌಕಿಕ ಚಿಂತೆಗಳನ್ನು ಉಂಟು ಮಾಡ್ತೀವಿ. ಲೌಕಿಕ ಚಿಂತನೆಗಳು ಮರಣ. ಸತ್ಯವೇದ ಹೇಳುತ್ತದೆ. ಮತ್ತಾಯ 6ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದಿ ನೋಡ್ರಿ. ಯಾವುದನ್ನು ತಿನ್ನುತ್ತೇವೆ, ಯಾವುದನ್ನು ಕುಡಿಯುತ್ತೇವೆ ಎಂಬುದಾಗಿ ನಾಳೆಯ ಕುರಿತಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾರೆ. ಏಕೆಂದರೆ ಲೋಕದ ಚಿಂತನೆ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮನ್ನು ಮರಣಕ್ಕೆ ಆಸ್ಪದವಾಗಿ ತಳ್ಳಿಬಿಡುವಂಥದ್ದಾಗಿದೆ ಎಂಬುದಾಗಿ ಹೇಳ್ತಾರೆ. ಕೆಟ್ಟ ಫಲದಲ್ಲಿ ಕೊನೆಯ ಕಾರ್ಯವನ್ನು ನೋಡೋಣ. ಯೆಶಾಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 29ನೇ ವಾಕ್ಯ.
ಈ ಒಂದು ಫಲ ಏನಂತ ಗೊತ್ತಾ? ಹಾವಿನಿಂದ ಉಂಟಾಗುವಂತಹ ಸಂತತಿ. ಕೇಳ್ಪಟ್ಟಿದ್ದೀರಾ? ಹಾವಿನ ಸಂತತಿ, ಕಹಿಯಾಗಿರುವಂತಹ ಫಲ ಕೂಡ ನಮಗೆ ಪರಿಚಯವಾಗಿರುವ ಫಲ, ಹುಳಿಯಾಗಿರುವ ಫಲ ನಮಗೆ ಗೊತ್ತು. ಈಗ ನಾವು ನೋಡಿದಂತಹ ಮರಣದ ಫಲವನ್ನು ಕೂಡ ಕೇಳ್ಪಟ್ಟಿರ್ತೇವೆ. ಹಾವಿನ ಫಲ ಬೆಂಕಿಯನ್ನು ಹುಟ್ಟಿಸುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅದೇನದು ಹಾವಿನ ಸಂತತಿ? ಯೆಶಾಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 29ನೆಯ ವಾಕ್ಯ. ಈ ಒಂದು ವಾಕ್ಯ ಇದು ಫಿಲಿಷ್ಟಿಯರಿಗೆ ಹೇಳಲ್ಪಡುವಂತಹ ವಾಕ್ಯ. ಫಿಲಿಷ್ಟಿಯರು ಯಾವಾಗಲೂ ದೇವರ ಮಕ್ಕಳನ್ನು ವಿರೋಧಿಸ್ತಾ ಇದ್ದರು. ಆ ಫಿಲಿಷ್ಟಿಯರನ್ನು ನೋಡಿ ದೇವರು ಹೇಳುತ್ತಾರೆ, ನೀವು ದೇವಜನಗಳನ್ನು ವಿರೋಧಿಸುವುದರಿಂದ ನಿಮ್ಮ ಮೇಲೆ ಬರುವಂತಹ ಶಾಪ ಏನು ಬರುತ್ತೆ ನೋಡಿ. ಪೂರ್ಣ ಫಿಲಿಷ್ಟಿಯರೇ, ನಿಮ್ಮನ್ನು ಒಡೆದ ಕೋಲು ಮುರಿದು ಹೋಯಿತೆಂದು ಉಲ್ಲಾಸಗೊಳ್ಳದಿರಿ. ಉಲ್ಲಾಸ ಅಂತ ಹೇಳಿದ್ರೆ ಅಲ್ಲಿ ಸಂತೋಷ, ಸಂತೋಷವಾಗಿರಬೇಡಿ. ಹಾವಿನ ಬೀಜದಿಂದ ಮಹಾನಾಗ ಉಂಟಾಗುವುದು. ಹಾವಿನ ಬೀಜದಿಂದ ಮಹಾನಾಗ ಉಂಟಾಗುವುದು. ಆ ಬೀಜದ ಸಂತತಿ ಯಾವುದು? ಆ ಒಂದು ನಾಗ ಉಂಟಾಗುತ್ತದಲ್ಲ, ಅದು ಹಾರುವ ಅಗ್ನಿಮಯ ಸರ್ಪವೇ. ಆ ಒಂದು ಮಹಾನಾಗ ಉಂಟಾಗುತ್ತದೆ ಇದೆ ನೋಡಿ ಅಲ್ಲಿ. ಅದು ಹಾರುವಂತಹ ಅಗ್ನಿಯ ಸರ್ಪದಂತೆ ಇರುತ್ತದೆ. ಅದೇನು ಮಾಡುತ್ತೆ? ಅದು ನನ್ನ ಜನರಲ್ಲಿ ಬಡತನದ ಹಿರಿಯ ಮಕ್ಕಳಿಗೆ ಪೋಷಣೆಯಾಗುವುದು, ದಿಕ್ಕಿಲ್ಲದವರು ನಿರ್ಭಯವಾಗಿ ಮಲಗಿಕೊಳ್ಳುವರು. ಆದರೆ ನಿಮ್ಮ ಸಂತಾನವನ್ನು ಕ್ಷಾಮದಿಂದ ಸಾಯಿಸುವೆನು, ನಿಮ್ಮಲ್ಲಿ ಉಳಿದವರನ್ನು ಆ ಸರ್ಪವೇ ಕೊಲ್ಲುವುದು. ಪುರದ್ವಾರವೇ ಗೋಳಾಡು, ಪಟ್ಟಣವೇ ಕೂಗು, ಎಲ್ಲ ಫಿಲಿಷ್ಟಿಯರೇ ಕುಂದಿ ಹೋಗಿರಿ, ಬಡಗಲಿಂದ ಹೊಗೆಯು ಬರುತ್ತಿದೆ. ಶತ್ರು ಬರ್ತಾ ಇದ್ದಾನೆ, ಆ ವ್ಯೂಹದಲ್ಲಿ ಇಂದು ಬೀಳುವುದಿಲ್ಲ. ಹಾಗಾದರೆ ಇದೇನೆಂದರೆ ಶಾಪದ ಫಲ. ಶಾಪ. ಕರ್ತನು ಹೇಳ್ತಾರೆ, ಫಿಲಿಷ್ಟಿಯರೇ, ನೀವು ದೇವರ ಮಕ್ಕಳಿಗೆ ವಿರುದ್ಧವಾಗಿ ನಿಂತೆ, ಅದರ ನಿಮಿತ್ತವಾಗಿ ನಿನ್ನ ಮೇಲೆ ಅಗ್ನಿಮಯವಾಗಿರುವಂತಹ ಹಾರುವ ಸರ್ಪದ ಹಾಗೆ ಮಹಾನಾಗದಿಂದ ಉಂಟಾಗುವಂತಹ ಫಲ ನಿನ್ನ ಮೇಲೆ ಬರುತ್ತೆ. ಅದು ಹಾರುವಂತಹ ಬೆಂಕಿಯ ಸರ್ಪವಾಗಿರುತ್ತೆ. ಅದು ನಿನ್ನ ದೇಶವನ್ನು ಹಾಳು ಮಾಡುತ್ತದೆ, ನಿನ್ನ ದೇಶದಲ್ಲಿ ಬೇರೆಳಿದಂತೆ ಮಾಡುತ್ತದೆ, ಅದನ್ನು ಗುಲಾಮಗಿರಿಯಲ್ಲಿ ತಳ್ಳುತ್ತದೆ. ಆಗ ಶಾಪದ ಫಲಗಳು. ಬಿತ್ತಿದ್ದು ಶಾಪ, ಕೊಯ್ದದ್ದು ಅದರ ಪ್ರತಿಫಲ. ನೋಡಿದ್ರ? ಇದಕ್ಕೆ ಹೆಸರು ಮಹಾನಾಗದಿಂದ ಉಂಟಾಗುವ ಫಲ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಶಾಪದಿಂದ ಉಂಟಾಗುವಂತಹ ಫಲಗಳು, ಅದರ ಪರಿಣಾಮಗಳು ಶಾಪವನ್ನು ಬಿತ್ತುವುದರಿಂದ ಬರುವಂಥದ್ದಾಗಿದೆ. ಶಾಪದ ಫಲಗಳ ಕುರಿತಾಗಿ ಒಂದು ದೊಡ್ಡ ಪಟ್ಟಿಯೇ ಹಾಕಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ರಿಂದ ನೀವು ಓದಿ ನೋಡ್ರಿ. ಶಾಪವನ್ನು ನೀವು ಬಿತ್ತುವುದಾದರೆ ಅದು ಎಂತೆಂಥ ಕ್ರಿಯೆಗಳನ್ನು ಮಾಡುತ್ತದೆ. ಶಾಪವನ್ನು ಎಲ್ಲಿ ಬಿತ್ತುತ್ತಾರೆ ಅಂತ ನೋಡಿ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವುವು. ಈ ರೀತಿಯಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಂದು ದೊಡ್ಡ ಪಟ್ಟಿಯನ್ನೇ ಹಾಕಿದ್ದಾರೆ. ಯಾವ ಫಲ? ಶಾಪದ ಒಂದು ಫಲ. ಆ ಶಾಪ ಯಾವುದರಿಂದ ಬರ್ತಾ ಇದೆ? ದೇವರ ಆಜ್ಞೆಗಳು. ಹಳೆ ಒಡಂಬಡಿಕೆಯಲ್ಲಿ ಹಳೆ ಕಟ್ಟಳೆಗಳು. ಹೊಸ ಒಡಂಬಡಿಕೆ ಬಂದಿದ್ದೀರಾ? ಹೊಸ ಒಡಂಬಡಿಕೆ ಕಟ್ಟಳೆಗಳು ವಾಕ್ಯ ಒಂದೇ. ಹಾಗಾಗಿ ಧರ್ಮಶಾಸ್ತ್ರಕ್ಕೆ ತಾನೇ ಹೇಳಿದ್ದಾರೆ. ಇವಾಗಿರದ ಬಗ್ಗೆ ಹೇಳಿದ್ವಲ್ಲ, ಆ ರೀತಿ ಅಲ್ಲ. ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಹಳೆ ಒಡಂಬಡಿಕೆ ಕಟ್ಟಳೆ, ಹೊಸ ಒಡಂಬಡಿಕೆ ಕಾಲದಲ್ಲಿ ಹೊಸ ಒಡಂಬಡಿಕೆ ಕಟ್ಟಳೆ. ಎರಡನ್ನ ಮೀರುವಂಥದ್ದು ಶಾಪಕ್ಕೆ ಒಳಗಾಗುವಂತಹ ಫಲವನ್ನು ಉಂಟು ಮಾಡುತ್ತದೆ ಸತ್ಯವೇದ ಹೇಳುತ್ತದೆ. ಹಾಗಾಗಿ ಈ ಒಂದು ಕೆಟ್ಟ ಫಲಗಳು ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಇದೆ. ಈ ಕೆಟ್ಟ ಫಲಗಳು ಒಬ್ಬ ಮನುಷ್ಯನ ಜೀವಿತದ ಕಾರ್ಯವನ್ನೇ ಬೆಂಕಿ ಹಚ್ಚುತ್ತದೆ. ಬಹಳ ಗಮನವಾಗಿರಬೇಕು. ನಾವು ಹೇಳುವಂತಹ ಸುಳ್ಳು ನಮ್ಮ ಜೀವನಾಧಾರಕ್ಕೆ ಉಪಯೋಗವಾಗುತ್ತದೆ. ಇದರಿಂದ ಯಾರಿಗೆ ಏನು ಬಾಧೆ ಎಂಬುದಾಗಿ ನಾವು ಮಾತಾಡಿ ಬೇಡದಿರುವಂತಹ ವಾಗ್ವಾದ ಮಾಡ್ತಾ ತಿರುಗಾಡಬಾರ್ದು. ಒಂದು ದಿನ ಬರುತ್ತೆ, ನಾವು ಬಿತ್ತಿರುವಂತಹ ಈ ದುಷ್ಟ ಬೀಜಗಳು ಕೆಟ್ಟ ಫಲವನ್ನು ಕೊಡುವಂತಹ ಮರ ಕತ್ತರಿಸಲ್ಪಟ್ಟು ಬೆಂಕಿಗೆ ಹಾಕಲ್ಪಡುತ್ತದೆ. ಇದಕ್ಕಿಂತ ದೊಡ್ಡ ಶಾಪ ಯಾವುದಿದೆ? ಇದು ಕೆಟ್ಟ ಫಲಗಳು. ನಾವು ಮುಂದಿನ ವಾರ ನೋಡಬೇಕಾದರೆ ಒಳ್ಳೆಯ ಫಲಗಳ ಕುರಿತಾಗಿರುವ ಸಂದೇಶವನ್ನು ನೋಡಲಿದ್ದೇವೆ. ಈಗ ಈ ಕೆಟ್ಟ ಫಲಗಳ ಕುರಿತಾಗಿ ನೀವಿನ್ನೂ ಬಹಳ ಸಂಶೋಧನೆ ಮಾಡಿ ನೋಡಿ. ಇನ್ನು ಬಹಳ ಇದೆ, ಬಹಳ ಕಾರ್ಯ ಇದೆ, ನಮಗೆ ಸಮಯ ಇಲ್ಲ. ನೀವು ಓದಿ ನೋಡಿರಿ. ಬಹಳ ಕೆಟ್ಟ ಫಲಗಳು, ಕೆಟ್ಟ ಬೆಳೆ, ಅದರಿಂದ ಉಂಟಾಗುವಂತಹ ಪರಿಣಾಮ ಸತ್ಯವೇದ ಹೇಳುತ್ತದೆ. ನಮ್ಮ ತಲೆಗಳನ್ನು ಬಾಗಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ,
ನಿಮ್ಮ ಸತ್ಯವೇದವನ್ನು ಓದಿ ಕೇಳಿದಂಥ ಸತ್ಯಕ್ಕನುಸಾರವಾಗಿ ಒಳ್ಳೆಯ ಫಲವನ್ನು ಕೊಡದಿರುವಂತಹ ಮರವನ್ನೆಲ್ಲ ಕತ್ತರಿಸಿ ಬೆಂಕಿಗೆ ಹಾಕಲ್ಪಡುತ್ತದೆ. ಕೆಟ್ಟ ಫಲಗಳನ್ನು ಕೊಡುವಂತಹ ಮರ ಕತ್ತರಿಸಲ್ಪಟ್ಟು ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಫಲವಿಲ್ಲದಿರುವಂತಹ ಮರ ಅದನ್ನು ಕತ್ತರಿಸಿ ಬೆಂಕಿಯಲ್ಲಿ ಹಾಕಲ್ಪಡುತ್ತವೆ ಎಂಬುದಾಗಿ ನಾವು ಅರಿತಿರುವುದರಿಂದ ನಾವು ಒಳ್ಳೆಯ ಫಲಗಳನ್ನು ಕೊಡುವುದಕ್ಕೂ ಕೆಟ್ಟ ಫಲಗಳ ಕುರಿತಾಗಿ ಗಮನವಾಗಿರುವುದಕ್ಕೂ ದೇವರೇ ನಮಗೆ ಗಮನಪಡಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರೊಂದಿಗೂ ದೇವರಾತ್ಮನು ತಾನೇ ಸಂದರ್ಶಿಸಿರಿ. ಫಲಗಳು ಎಷ್ಟು ಮುಖ್ಯ ಎಂಬುದಾಗಿ ಕರ್ತನ ದೇವರಾತ್ಮನು ನಮಗೆ ಕಲಿಸಿದ್ದಕ್ಕೋಸ್ಕರವಾಗಿ ಸ್ತೋತ್ರ. ಫಲಭರಿತವಾಗಿರುವ ಜೀವಿತ ನಮಗೆ ಬೇಕು. ಆ ಫಲಗಳು ದೇವರು ಬಯಸುವಂತಹ ಫಲಗಳಾಗಿರಬೇಕು. ನಮ್ಮ ಜೀವನದಲ್ಲಿ ಕಹಿಯಾಗಿರುವ ಫಲಗಳಿರುವುದಾದರೆ ಅದು ಹೊರ ತೋರುವಿಕೆಗೆ ಫಲವಾಗಿದ್ದರೂ ಅದನ್ನು ಉಪಯೋಗಿಸಲಾಗದಿರುವಂತಹ ಕಹಿಯಾಗಿರುವ ಫಲ ಎಂಬುದಾಗಿಯೂ ಆ ಫಲವನ್ನು ಕೊಡುವ ಸುತ್ತಲಿರುವಂತಹ ಬೇಲಿಯನ್ನು ದೇವರು ತೆಗೆದಾಕ್ತಾರೆ ಎಂಬುದಾಗಿ ಅರಿತಿದ್ದೇವಲ್ಲ. ಅದು ಯಾವ ಭಯಂಕರವೂ ನಮ್ಮ ಜೀವನದಲ್ಲಿ ಬರದ ಹಾಗೆ ದೇವರೇ ಈ ಒಂದು ಕೆಟ್ಟ ಫಲಗಳಿಗೆ ನಾವು ಎಚ್ಚರಿಕೆಯಾಗಿದ್ದು ಒಳ್ಳೆಯ ಫಲಗಳನ್ನು ನಾವು ದೇವರಿಗೋಸ್ಕರವಾಗಿ ಕೊಡುವುದಕ್ಕೆ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಪರಿಶುದ್ಧಾತ್ಮನು ತಾನೇ ಹೆಸರಾಗಿ ಆಶೀರ್ವಾದ ಮಾಡಿರಿ. ನಾವು ದೇವರಾತ್ಮನ ನಮ್ಮಲ್ಲಿ ಬಿತ್ತುತ್ತೇವೆ. ದೇವರಾತ್ಮನು ನಮ್ಮ ಹೃದಯದ ಒಳಗೆ ನಾವು ತರುತ್ತೇವೆ. ದೇವರ ವಾಕ್ಯವನ್ನು ನಮ್ಮೊಳಗೆ ಬಿತ್ತುತ್ತೇವೆ. ಅದನ್ನು ನಿಮ್ಮ ಫಲದಿಂದ ತುಂಬಿಸಲ್ಪಡುವುದಕ್ಕೆ ದೇವರೇ ನಮಗೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ಪರಮ ತಂದೆಯೇ, ಆಮೇನ್. ಈ ದಿನದಲ್ಲಿ ದೇವರು ನಮ್ಮ ಸಂಗಡ ಮಾತಾಡಿದ್ದಾರೆ. ದೇವರನ್ನು ಸ್ತೋತ್ರ ಮಾಡಿದ್ದೇವೆ, ಹಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ದೇವರಲ್ಲಿ ಧೈರ್ಯವನ್ನು ಹೊಂದಿದ್ದೇವೆ, ಕರ್ತನ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಈ ವಾಕ್ಯಗಳು ಎಚ್ಚರಿಕೆ ತುಂಬಿದಂತಹ ವಾಕ್ಯವಾಗಿ ಪ್ರಕಟವಾಯಿತು. ಮುಂದುವರಿದು ಮುಂದಿನ ವಾರದಲ್ಲಿ ಮತ್ತೊಂದು ನೂತನ ಸಂದೇಶದಲ್ಲಿ ಒಳ್ಳೆಯ ಫಲಗಳ ಕುರಿತಾಗಿರುವ ಒಂದು ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ತನ್ನ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.